ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಯೋಗ ಬಂಧುಗಳೇ, ಇವತ್ತಿನ ವ್ಯಕ್ತಿ ಪರಿಚಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯೋಗಪಟು, ಅಂತಾರಾಷ್ಟ್ರೀಯ ಯೋಗ ನಿರ್ಣಾಯಕರಾಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಶ್ಯಾಮ್ ಅವರನ್ನ ಇವತ್ತು ಪರಿಚಯ ಮಾಡ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಶ್ರೀಮತಿಯವರು ಹಲವಾರು ರಾಷ್ಟ್ರ, ಅಂತಾರಾಷ್ಟ್ರೀಯ ಹಾಗೂ ಹಲವಾರು ಬಿರುದುಗಳನ್ನು ಪಡೆದಿರ್ತಕ್ಕಂಥವರು. ಇವತ್ತಿನ ಯುವ ಯೋಗಪಟುಗಳಿಗೆ ಮಾರ್ಗದರ್ಶಕರಾಗಿ, ಪುಟಾಣಿಗಳಿಗೆ ಅಂದರೆ ಏನು ನಾವು ಜೂನಿಯರ್ಸ್ ಗ್ರೂಪ್ ಅಂತ ಕರಿತಾ ಬರ್ತವೆ, ಆ ತಂಡಗಳಿಗೆ ವಿಶೇಷವಾಗಿ ತರಬೇತಿ ನೀಡ್ತಾ ಇರ್ತಕ್ಕಂಥವ್ರು. ತಮ್ಮದೇ ಆಗಿರ್ತಕ್ಕಂಥ ಯೋಗ ಸಂಸ್ಥೆಯ ಜೊತೆ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜದ ಜನತೆಗೆ ಕೊಡುಗೆಯಾಗಿ ನೀಡ್ತಾ ಇರ್ತಕ್ಕಂಥವ್ರು. ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಜನರಿಗೆ ಅದರ ರಸದೌತಣವನ್ನು ಉಣಿಸ್ತಾ ತಮ್ಮ ಇಡೀ ಜೀವನವನ್ನು ಈ ಯೋಗ ಕ್ಷೇತ್ರಕ್ಕೆ ಮುಡುಪಾಕಿಟ್ಟಿರ್ತಕ್ಕಂಥ ಹಲವಾರು ವ್ಯಕ್ತಿಗಳಲ್ಲಿ ಶ್ರೀಮತಿ ಮೀನಾಕ್ಷಿ ಅವರು ಸಹ ಒಬ್ಬರಾಗಿರ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ತಮಗೆ ತುಂಬು ಹೃದಯದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಇವತ್ತಿನ ಈ ಸಾಧನೆಗೆ ಬರ್ತಾ ಇರ್ತಕ್ಕಂಥ ಯುವ ಪೀಳಿಗೆಯನ್ನ ಅಥವಾ ಹೊಸಬರಿಗೆ ತಮ್ಮ ಪರಿಚಯ ಜೊತೆ ತಮ್ಮ ಮಾರ್ಗದರ್ಶನವನ್ನ ಆ ಮಕ್ಕಳಿಗೆ ಅಥವಾ ಆ ಯುವ ಪ್ರತಿಭೆಗಳಿಗೆ ತಿಳಿಸ್ತಕ್ಕಂಥದ್ದು ಒಂದಾದ್ರೆ, ಎರಡನೇದು ಬಹಳಷ್ಟು ಜನ ಇವತ್ತಿನ ಹುಡುಗರಿಗೆ ತಮ್ಮ ಪರಿಚಯ ಇರೋದಿಲ್ಲ. ತಮ್ಮ ಸಾಧನೆ ಹಿಂದೆ ಇರತಕ್ಕಂಥ ಅವತ್ತಿನ ಜೀವನದಲ್ಲಿ ಯಾವ ರೀತಿ ತಮ್ಮ ಸಾಧನೆಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದನ್ನ ಪರಿಚಯ ಮಾಡಿಕೊಡ್ಲಿಕ್ಕೋಸ್ಕರ ಈ ಒಂದು ವ್ಯಕ್ತಿ ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ನಿಮ್ಮ ಈ ಕ್ಷೇತ್ರದ ಬೆಳವಣಿಗೆಗೆ ನೀವು ಮೊದಲನೇ ದಿನ ಯೋಗಕ್ಕೆ ಬಂದಾಗ ನಿಮ್ಗೆ ಏನು ಅನಿಸಿತ್ತು, ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನು, ಈ ಸಾಧನೆಗೆ ನಿಮಗೆ ಮೊದಲ ಹೆಜ್ಜೆಯಾಗಿ ಯಾರು ಪರಿಚಯ ಮಾಡಿಕೊಟ್ರು, ಅದರ ಬಗ್ಗೆ ಒಂಚೂರು ತಮ್ಮ ಸ್ವಪರಿಚಯವನ್ನು ಮಾಡ್ಕೊಳ್ತಾ ತಾವು ಅದನ್ನ ನಮಗೆ ವಿವರಣೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಓಕೆ, ಸೊ ನಮಸ್ಕಾರ ಎಲ್ಲರಿಗೂ. ನಾನು ಮೀನಾಕ್ಷಿ, ಆದರೆ ಎಲ್ಲ ಸುತ್ತಮುತ್ತ ಎಲ್ಲರೂ ನನ್ನ ಮಿನು ಅಂತಲೇ ಕರೀತಾರೆ. ಸೊ ಮಿನು ಅನ್ನೋ ಹೆಸರಿಂದಾನೇ ಎಲ್ಲರಿಗೂ ಗೊತ್ತು. ಸೊ ಯೋಗ ಶುರುವಾಗಿದ್ದು ತುಂಬ ಚಿಕ್ಕ ವಯಸ್ಸಲ್ಲಿ. ನಾನು 8 ವರ್ಷ ಇರ್ಬೋದು. ಆಗ ನನ್ನ ಅಕ್ಕ ಹೋಗ್ತಾ ಇದ್ಲು. ನನ್ನ ಅಕ್ಕನ ಹಿಂದೆ ನಾವೆಲ್ಲರೂ ಸುಮಾರು ಜನ, ನಾವು 4 ಜನ ಸಿಸ್ಟರ್ಸ್ ಹಿಂದೆನೇ ಹೋದ್ವಿ ಅವಳ ಹಿಂದೆ. ಸೊ ಹಾಗೆ ಶುರುವಾಗಿದ್ದು 8 ವರ್ಷದಲ್ಲಿ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟೀಚಿಂಗ್ ಯೋಗ. ನನಗೆ ತುಂಬ ಇಷ್ಟ ಆಗುವಂಥ ಕೆಲಸ ಅಂದರೆ ಯೋಗ ಹೇಳ್ಕೊಡೋದು, ಜನರಿಗೆ ಹೆಲ್ಪ್ ಯಾವ ರೀತಿ ನನ್ನ ಕೈಯಿಂದ ಆಗುತ್ತೆ ಆ ರೀತಿ ಸಹಾಯ ಮಾಡೋದು. ಸೊ ಇಟ್ ಈಸ್ ಗೋಯಿಂಗ್ ಆನ್ ಈವನ್ ಟಿಲ್ ಡೇಟ್. ಸೊ ಅಕ್ಕನ ಜೊತೆ ಶುರುವಾಗಿದ್ದು ಹಾಗೆ ಮುಂದೆ ಕಾಂಪಿಟೇಷನ್ ಅಂತ ಶುರುವಾಯಿತು. ಯಾರು ನಿಮಗೆ ಮೊದಲ ಗುರು? ಓಕೆ, ನಾನು ಕಲ್ತಿದ್ದು ಕೆ ಪ್ರಭು ಅವರಿಂದ. ಸೊ ದಾವಣಗೆರೆಯಲ್ಲಿ ನಾನು ಬೆಳೆದಿದ್ದು, ಓದಿದ್ದು, ಯೋಗ ಕಲ್ತಿದ್ದು ಎಲ್ಲನೂ ದಾವಣಗೆರೆಯಲ್ಲಿ. ಕೆ ಪ್ರಭು ಅವರು ನನ್ನ ಟೀಚರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಟೀಚರ್. ಸೊ ಅವರಿಂದನೇ ಈ ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕಾಗಿದ್ದು ಅಂತ ಹೇಳ್ಬೋದು. ಯಾಕಂದರೆ ಕಾಂಪಿಟೇಷನ್ಸ್ ಅಂತ ನಾನು ಶುರು ಮಾಡಿದ್ದೆ ಅವ್ರು ಕರ್ಕೊಂಡು ಹೋಗಿದ್ರಿಂದ. ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲ ಆಯಿತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸೊ ನಾವೆಲ್ಲ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ, ನಾನು, ನಿರಂಜನ್ ಎಲ್ಲನೂ. ಸೊ ಹಾಗೆ ನಿರಂಜನ್ ಅವ್ರ ಪರಿಚಯ ಚಿಕ್ಕ ವಯಸ್ಸಿಂದಾನೇ ಇದೆ. ಸೊ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. SGS ಸಂಸ್ಥೆ ಜೊತೆಗೆ ನಾನು ಎನಿ ಪ್ರೋಗ್ರಾಮ್, ಯಾವುದೇ ಕಾಂಪಿಟೇಷನ್ ನಡೆಸಿದ್ರು, ಏನೇ ಆದ್ರೂ ನಾನು ಕೂಡ ನನ್ನ ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಅಫ್ಕೋರ್ಸ್ ಐ ಆಮ್ ಟೀಚಿಂಗ್ ಈವನ್ ಅಡಲ್ಟ್ಸ್, ಬಟ್ ಮಕ್ಕಳನ್ನ ಕರ್ಕೊಂಡು ಬರೋದು ತುಂಬಾ ಸುಲಭ ಅನಿಸುತ್ತೆ ನನಗೆ ಯಾವುದೇ ಕಾಂಪಿಟೇಷನಿಗೆ ಬರುವಾಗ. ಯಾಕೆಂದರೆ ಅವರಲ್ಲಿರೋಂಥ ಎನರ್ಜಿ, ಎಫರ್ಟ್ ಇದು ದೊಡ್ಡವರಲ್ಲಿ ಸ್ವಲ್ಪ ಕೈ ನೋವು ಇದೆಲ್ಲ ಇರೋದ್ರಿಂದ ನಾನು ಐ ಪ್ರಿಫರ್ ಟೀಚಿಂಗ್ ಚಿಲ್ಡ್ರನ್ ಮೋರ್ ದನ್ ಅಡಲ್ಟ್ಸ್. ಅವತ್ತಿನ ಸಂದರ್ಭದಲ್ಲಿ ನೀವು ಏನು ನಿಮ್ಮ ಅಕ್ಕನಿಂದ ಜೊತೆನಲ್ಲಿ ಹೋಗ್ತಾ ಇದ್ರಿ, ಅಭ್ಯಾಸ ಮಾಡ್ತಾ ಇದ್ರಿ, ಆಗ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು? ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕಾಗತ್ತಾ, ಅಥವಾ ಏನು ನಿಮ್ಮ ಭಾವನೆ ಏನಿತ್ತು? ಈಗ ಅದನ್ನ ಹಿಂದಿಂದನ್ನ ನೆನೆಸ್ಕೊಂಡಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಓಕೆ ನಿರಂಜನ್, ಆಗ ಶುರು ಮಾಡಿದಾಗ ಇಟ್ ವಾಸ್ ಜಸ್ಟ್ ಫಾರ್ ಫನ್. ಬಿಕಾಸ್ ಬಾಡಿ ಮೂವ್ಮೆಂಟ್, ಬಾಡಿನ ಹೆಂಗೆಲ್ಲ ತಿರುಗಿಸ್ಬೋದು, ಏನೆಲ್ಲ ಮಾಡ್ಬೋದು, ಅಕ್ಕ ಮಾಡೋದು ನೋಡ್ಬಿಟ್ಟು ನಮಗೂ ಆಸೆ ಆಗ್ತಿತ್ತು. ಸರಿ ಮಾಡೋಣ, ಟ್ರೈ ಮಾಡೋಣ. ಸೊ ಸರ್ ತಗೊಳಕ್ ರೆಡಿ ಇರಲಿಲ್ಲ, ಇನ್ನೂ ಚಿಕ್ಕವರು, ಬೇಡ ಇನ್ನೊಂದು ವರ್ಷ ಆಗಲಿ ಅಂತಿದ್ರು. ಹಠ ಮಾಡಿ ನನ್ನ ತಂದೆನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಬಂದು ಅವರೆಲ್ಲ ಹೇಳಿ ಕೊನೆಗೆ ನಾನು ಸೇರ್ಕೊಂಡಿದ್ದಾಯ್ತು. ನಾನು ನನ್ನ ತಂಗಿ ಇಬ್ಬರನ್ನು ಅಂದ್ರೆ ರಾಜಿ ಅಂತ ಏನು ಕರೀತಾ ಇದ್ರಲ್ಲ, ಸೊ ಶಿ ಇಸ್ ಆಲ್ಸೋ ನ್ಯಾಷನಲ್ ಚಾಂಪಿಯನ್ ಅಂಡ್ ಶಿ ಗಾಟ್ ಸೋ ಮೆನಿ ಅವಾರ್ಡ್ಸ್ ಅಂಡ್ ಎವ್ರಿಥಿಂಗ್. ಸೊ ಅಕ್ಕಂಗೆ ಅಷ್ಟೊಂದು ಚಾನ್ಸ್ ಸಿಗ್ಲಿಲ್ಲ. ನಾನು ನನ್ನ ತಂಗಿ ಎಲ್ಲ ಕಾಂಪಿಟೇಷನ್ಸ್ ಹೋದ್ವಿ.
ಸರ್ ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ರು. ಮನೆಗೆ ಬಂದ್ಬಿಟ್ಟು ಪೇರೆಂಟ್ಸ್ನ ಒಪ್ಪಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ದೂರ ಎಲ್ಲ ಹೋಗ್ಬೇಕಂದ್ರೆ ಬೇರೆ ಬೇರೆ ಊರುಗಳಿಗೆ ಓಡಾಡ್ತಾ ಇದ್ವಿ. ಕಾಂಪಿಟೇಷನ್ ತುಂಬ ಚೆನ್ನಾಗಿರ್ತಿತ್ತು. ಆಗ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿರ್ತಾ ಇತ್ತು, ನಮ್ದು ಎಫರ್ಟ್ ಇರ್ತಾ ಇತ್ತು. ಸೊ ಎನ್ಕರೇಜ್ಮೆಂಟು ಹಂಗೆ ಇತ್ತು. ಸ್ಕೂಲಿಂದ ಎಲ್ಲ ಕಡೆ ಹೋಗೋಕೆ ಬಿಡ್ತಾ ಇದ್ರು. ಸೊ ಆ ಥರ ಶುರು ಆಯಿತು. ಆಗ ಯಾವಾಗಲೂ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದಾಗ ಯಾವಾಗ ನನಗೆ ಅದರಲ್ಲಿ ಐ ಥಿಂಕ್ 3rd ಪ್ಲೇಸ್ ನಂಗೆ ಬಂತು. ಅದು ಬಂದ ಮೇಲೆ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆದೆ. ಸೊ ಸ್ಟೇಟ್ ಲೆವೆಲ್ಗೆ ಹೋದಾಗ ಅಲ್ಲೂ ಕೂಡ ಫಸ್ಟ್ ಕಾಂಪಿಟೇಷನಲ್ಲಿ ಐ ಥಿಂಕ್ ದೊಡ್ಡಬಳ್ಳಾಪುರ ಫಸ್ಟ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಅಲ್ಲಿ ನನಗೆ 6th ಪ್ಲೇಸ್ ಬಂತು. ಆಗ ಏನೂ ಅನ್ನಿಸ್ಲಿಲ್ಲ, ಓಕೆ ಫೈನ್, ಏನೋ ಒಂದು ಪ್ರೈಸ್ ಗೆದ್ದಿದ್ದೀನಿ ಅಂತೇಳಿ. ಸೊ ಅದು ಆಗಿದ್ಮೇಲೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಬರ್ತಾ ನಮ್ಮದು ಡೆಮೋ ಪ್ರೋಗ್ರಾಮ್ಸ್ ಇರ್ತಿತ್ತು. ಆಮೇಲೆ ಅಲ್ಲೆಲ್ಲ ಕಾಂಪಿಟೇಷನಲ್ಲಿ ಮಾಡುವಂಥ ಆಸನಗಳನ್ನ ನೋಡಿಬಿಟ್ಟು ಐ ರಿಯಲಿ ಗಾಟ್ ಇನ್ಸ್ಪೈರ್ಡ್ ಆ್ಯಂಡ್ ದೆನ್ ಕಂಟಿನ್ಯೂಡ್ ಮೈ ಪ್ರಾಕ್ಟೀಸ್. ಆಗೆಲ್ಲ ಪ್ರಭು ಸರ್ ನಮಗೆ 5 ಗಂಟೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಸೋರು. ಬೆಳಿಗ್ಗೆ 3 ಗಂಟೆ, ಸಂಜೆ 3 ಗಂಟೆ, ಸಮಟೈಮ್ಸ್ 2 hours. ಅವರು ಕೂಡ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ ನಮ್ಮ ಪ್ರಾಕ್ಟೀಸ್ ಸೆಷನ್ಗಿಂತ. ಸೊ ಈ ಥರ ಕಲಿತಾ ಮುಂದೆ ಬರ್ತಾ ಏನಾಯಿತು ಅಂದರೆ, ಮದುವೆ ಮಾಡಿಕೊಂಡು ಬಂದೆ ಬೇರೆ ಊರಿಗೆ. ಬಂದಾಗ ಐ ರಿಯಲೈಸ್ಡ್ ದೇರ್ ಈಸ್ ಸೋ ಮಚ್ ವ್ಯಾಲ್ಯೂ ಫಾರ್ ಇಟ್. ಲೈಕ್ ನಮ್ಮ ಹೆಲ್ತ್ ನಮ್ಗೆ ಚೆನ್ನಾಗಿರ್ಬೇಕಂದ್ರೆ, ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಬೇಕಂದ್ರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಸೊ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್. ಸೊ ಅಪಾರ್ಟ್ ಫ್ರಮ್ ಎಕ್ಸಸೈಸಿಂಗ್, ಫುಡ್. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋದೆ, ಓದ್ತಾ ಹೋದೆ. ಸೊ ಆದಷ್ಟು ಬೇರೆ ಬೇರೆಯವ್ರ ಹತ್ರ ಕ್ಲಾಸ್ಗಳಿಗೆ ಸೇರಿಕೊಂಡೆ. ಸೊ ಐ ಗಾಟ್ ಟು ಲರ್ನ್ ಇನ್ ಎಕ್ಸ್ಪ್ಯಾನ್ಷನ್. ಸೊ ದೊಡ್ಡದಾಗಿ ಕಲಿತಾ ಐ ಅಂಡರ್ಸ್ಟುಡ್ ಹೌ ಅವರ್ ಬಾಡಿ ವರ್ಕ್ಸ್. ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನಾವು ಏನೇ ಮಾಡ್ಬೇಕಂದ್ರೂ, ಆ್ಯಂಡ್ ನಮ್ಮ ಮೈಂಡ್ ಹೆಂಗೆ ಕನೆಕ್ಟ್ ಆಗುತ್ತೆ. ಸೊ ಈ ಥರ ಜರ್ನಿ ಇದು ಶುರು ಆಗಿದ್ದು ಹಾಗೆ ಕಂಟಿನ್ಯೂ ಆಗ್ತಿದೆ. ಈಗಲೂ ಕಲಿತಾ ಇದ್ದೀನಿ, ಈಗಲೂ ಹೇಳ್ಕೊಡ್ತಾ ಇದ್ದೀನಿ. ಸೊ ಐ ಕೀಪ್ ಲರ್ನಿಂಗ್, ಐ ಕೀಪ್ ಎಕ್ಸ್ಪ್ಯಾಂಡಿಂಗ್ ಮೈ ನಾಲೆಡ್ಜ್. ಆಮೇಲೆ ಐ ವಾಂಟ್ ಟು ಗಿವ್ ಇಟ್ ಮೋರ್. ನನಗೆ ನಿಮ್ಮ ಅವತ್ತಿನ ಸಾಧನೆಗೆ ಬಂದಾಗ ನಿಮ್ಮ ಮನಸ್ಥಿತಿ ಆಗಿತ್ತು, ನಾನು ಇಷ್ಟೆಲ್ಲ ಬೆಳೀತೀನ, ಹೀಗಾಗ್ತಾ ಇತ್ತ. ಇವಾಗ ಆ ಹಿಂದೆನ ನೆನೆಸ್ಕೊಂಡಾಗ ಶಾರ್ಟ್ ಆಗಿ ಅದನ್ನು ಉತ್ತರ ಕೊಡಿ. ಅವತ್ತಿನ ಪರಿಸ್ಥಿತಿನಲ್ಲಿ ನಾನು ಯೋಗಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ. ನನ್ನ ಕಾನ್ಸೆಪ್ಟ್ ಏನಿತ್ತು, ನಾನು ಸುಮ್ಮನೆ ಅದೇ ನೀವು ಹೇಳಿದ್ರಿ ಫನ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಎಸ್. ಸೊ ಈಗ ಬಂದ ಮೇಲೆ, ಇಲ್ಲಿಗೆ ಬಂದ ಮೇಲೆ ಈ ಹಂತಕ್ಕೆ ಬಂದಿದ್ದೀರಾ, ಹಲವಾರು ಪ್ರಶಸ್ತಿಗಳು, ಬಿರುದುಗಳು ನಿಮಗೆಲ್ಲ ಬಂದಿದೆ. ನೀವು ಗೋಯಿಂಗ್ ಬ್ಯಾಕ್, ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಭಾವನೆಗಳು? ಇಟ್ ಇಸ್ ನಾಸ್ಟಾಲ್ಜಿಕ್ ಅನ್ಬೋದು. ತುಂಬ ಖುಷಿ ಆಗುತ್ತೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ. ನಾನು ಓದಿದ್ದೆ ಬೇರೆ. ಸೊ ಆ ಓದಿನಲ್ಲಿ ಕೂಡ ತುಂಬ ಇಂಟ್ರೆಸ್ಟಿಂದಾನೇ ಮಾಡಿದೆ, ಅದರಲ್ಲೇ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು. ಕೊನೆಗೆ ನಾನು ಚೂಸ್ ಮಾಡಿದ್ದು ಯೋಗ, ಬಿಕಾಸ್ ದಟ್ ಇಸ್ ವಾಟ್ ಗಿವ್ಸ್ ಮೀ ಹ್ಯಾಪಿನೆಸ್. ಸೊ ಇದೇ ನಂಗೆ ಜಾಸ್ತಿ ಖುಷಿ ಕೊಡೋದ್ರಿಂದ ನಾನು ಓದಿದ ಸಬ್ಜೆಕ್ಟ್ನ ಬಿಟ್ಬಿಟ್ಟು ಐ ಹ್ಯಾವ್ ಕಮ್ ಟು ಯೋಗ. ಇಲ್ಲಿ ಇವರು ತಮ್ಮ ಅನುಭವದ ಮಾತುಗಳನ್ನ ಆಡುವಾಗ ಒಂದು ಜ್ಞಾಪಕ ಒಂದು ಮಾತನ್ನ ಹೇಳಿದ್ರು. ನಾನು ಯೋಗಾಸನವನ್ನ ನಾನು ಕಲಿಯುವಾಗ ಅಲ್ಲಿರ್ತಕ್ಕಂಥ ಒಂದು ಎನಕ್ರೇಜು ಮತ್ತೆ ಅಲ್ಲಿ ಅವರು ಮಾಡ್ತಾ ಇದ್ದಂತಹ ಒಂದು ಆಸನಗಳ ಆ ಒಂದು ಸ್ಪಿರಿಟ್ ಅಲ್ಲಿ ನಾನು ಇದನ್ನ ಮುಂದುವರಿಸ್ಕೊಂಡು ಬಂದೆ ಅಂತ. ನಾನು ಬಹಳಷ್ಟು ಜನಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ಬಹಳ ಜನ ಯೋಗಾಸನ ಪ್ರದರ್ಶನಕ್ಕೆ, ನಾನು ಪ್ರತಿಯೊಬ್ಬರು ಮಾತಾಡುವಾಗ ಹೇಳ್ತೀನಿ, ಯೋಗಾಸನ ಪ್ರದರ್ಶನಕ್ಕಲ್ಲ, ಯೋಗಾಸನ ಸ್ಪರ್ಧೆಗಲ್ಲ ಅಂತೇಳಿ. ದಯವಿಟ್ಟು ಆ ಮಾತುಗಳನ್ನ ತೆಗೆದಿಡಿ. ನಿಮ್ಮ ಸಾಧನೆಯಲ್ಲಿ ಆಧ್ಯಾತ್ಮಿಕವಾಗಿ ಜ್ಞಾನದ ಬಂಡದಲ್ಲಿ ಅಥವಾ ಭಕ್ತಿ ಯೋಗದಲ್ಲಿ ತಾವೆಲ್ಲ ಇದ್ರೆ ನಿಮಗೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೇನೆ. ನಾವು ಯೋಗಾಸನಗಳನ್ನ ಕ್ರೀಡೆ ಅಂತ ಮಾಡ್ಕೊಳ್ತಾ ಭಾರತ ಸರ್ಕಾರ ಏನು ಇದನ್ನ ಕೊಡುಗೆ ನೀಡಿದೆ ನಮಗೆಲ್ಲ. ಇದರ ಮೂಲಕ ನಾವು ಯೋಗದ ಬೆಳಕನ್ನ ಚೆಲ್ಲಲಿಕ್ಕೆ, ನಾವು ಅದನ್ನ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಒಂದು ದಾರಿಯನ್ನಾಗಿ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ನಾವು ನಿಮಗೆ ಯಾವುದೇ ರೀತಿಯ ಇದರ ಭಕ್ತಿ ಯೋಗಕ್ಕಲ್ಲ, ಜ್ಞಾನ ಯೋಗಕ್ಕಲ್ಲ ಅಂತ ನಾವೆಲ್ಲರೂ ಹೇಳಿಲ್ಲ. ಅದೇ ಅದರ ಮೂಲ, ಒಪ್ಕೊಳ್ತೀನಿ. ಹಾಗೆ ಯೋಗಾಸನಗಳು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಏನ್ ಹೇಳ್ತೀವಿ, ನೀವು ಆ ಧರ್ಮವನ್ನ ಅಥವಾ ಕರ್ಮಯೋಗವನ್ನ ಅಥವಾ ಭಕ್ತಿ ಯೋಗವನ್ನ ಮಾಡಬೇಕಾದ್ರೆ ಆಸನಗಳು ಮಾತ್ರ ಬಂದಾಗಲೇ ನಮ್ಮ ಶರೀರ ದಂಡಿಸಿ ಆ ಒಂದು ಹದಕ್ಕೆ ತಂದಾಗಲೇ ತಾವೆಲ್ಲವೂ ಸಹ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದು. ತಮ್ಮಲ್ಲಿ ನಾನು ವಿನಮ್ರನಾಗಿ ಮತ್ತೊಮ್ಮೆ ಕೇಳ್ತೀನಿ, ಬಹಳಷ್ಟು ಕಡೆ ಬಹಳಷ್ಟು ಜನ ಸಾಧ್ವಿಗಳು ಅಥವಾ ಸಾಧಕರು ಅಥವಾ ಈ ಜ್ಞಾನದ ಭಂಡಾರವನ್ನು ಹೊಂದಿರತಕ್ಕಂಥವ್ರು ಯೋಗಾಸನಗಳನ್ನ ಪ್ರದರ್ಶನಕ್ಕೆ ಇಟ್ಕೋಬೇಡಿ, ಸಾಧನೆಗೆ ಇಟ್ಕೊಳ್ಳಿ, ಈ ತರ ಎಲ್ಲ ಹೇಳ್ತಾ ಬರ್ತೀರಾ. ದಯವಿಟ್ಟು ಅದನ್ನ ತಾವು ಇನ್ನು ಮುಂದಾದ್ರೂ ಸಹ ಅದನ್ನ ತೆಗಿಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನೋಡಿ, ಇಂತಹ ಒಬ್ಬ ಶಿಕ್ಷಕರಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಯೋಗದ ಮಾರ್ಗದರ್ಶನಕ್ಕೆ ತಾವು ಒಳಗಾಗ್ತಾ ಇದ್ದಾರೆ. ಆಸನಗಳ ಮುಖಾಂತರ ಬಂದು ನಂತರ ನಿಮ್ಮ ವಿದ್ಯೆಗಳನ್ನ ಜ್ಞಾನ ಯೋಗ, ಭಕ್ತಿ ಯೋಗ,
ಕರ್ಮಯೋಗದ ಕಡೆ ತಮ್ಮನ್ನ ಬದಲಾವಣೆ ಮಾಡಿಕೊಳ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಕೊಡಿಯಾಗಿ ನೀಡ್ತಾ ಇರ್ತಕ್ಕಂಥವ್ರು ಈ ಯೋಗ ಸಾಧನೆಯನ್ನು, ಯೋಗಾಸನಗಳನ್ನೇ ಸಾಧನೆಯನ್ನ ಮಾಡಿಕೊಂಡು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇರ್ತಕ್ಕಂಥ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ನಮನವನ್ನು ಸಲ್ಲಿಸ್ತಾ ತಮ್ಮಲ್ಲಿ ಮತ್ತೊಂದು ಮನವಿಯನ್ನು ಕೇಳ್ತೇನೆ. ಅವತ್ತಿನ ಸಂದರ್ಭದಲ್ಲಿ ಇವತ್ತು ನೀವು ಸ್ಪರ್ಧೆಗಳನ್ನ ನೋಡ್ತಾ ಇದ್ದೀರಾ, ನಿಮ್ಮ ವಿಶೇಷ ಸಾಧನೆಯನ್ನ ಗಮನಿಸಿದಾಗ ನಾವೆಲ್ಲ ಗುರುತಿಸ್ಕೊಂಡಿರ್ತಕ್ಕಂಥದ್ದು, ನಾನು ಅದರಲ್ಲಿ ಆಸನಗಳ ಮುಖಾಂತರವೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದರ ಮೂಲಕ ಉತ್ತೇಜನವನ್ನು ಪಡೆದು ಇವತ್ತು ನಾವು ಈ ಹಂತಕ್ಕೆ ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಇದ್ದಂತಹ ಈ ಸ್ಪರ್ಧೆಗಳ ಒಂದು ವ್ಯವಸ್ಥೆ, ಸ್ಪರ್ಧೆಗಳ ಉತ್ತೇಜನ ನೀವು ಮನೆಯಲ್ಲಿ ಮಾಡುವಾಗ ನಿಮ್ಮ ಮನೆಯಿಂದ ಯಾವ ರೀತಿ ಸಹಕಾರ ಸಿಗ್ತಾ ಇತ್ತು, ಹಾಗೆ ಯಾವ ರೀತಿ ಕೆಲವೊಂದು ಮನೆಗಳಲ್ಲಿ ಆರ್ಥಿಕವಾಗಿರ್ಬೋದು ಅಥವಾ ಒತ್ತಡಗಳಿರ್ಬೋದು ಅಥವಾ ಮನೆಯ ಪರಿಸರ ಯಾಕೆ ಯೋಗಾಸನ ಸ್ಪರ್ಧೆಗಳು ನೀವು ಅಲ್ಲಿ ಹೋಗ್ಬಾರ್ದು, ಈ ತರದಲ್ಲಿ ವ್ಯವಸ್ಥೆಗಳಲ್ಲಿ ನಿಮಗೆ ಯಾವ ರೀತಿಯ ಅನುಭವಗಳು ನಿಮ್ಮ ಮನೆಯಿಂದ, ನಿಮ್ಮ ಶಾಲೆಯ ವಾತಾವರಣದಿಂದ ಇರ್ಬೋದು, ನಿಮ್ಮ ಸ್ನೇಹಿತರಿಂದ ಇರ್ಬೋದು, ಯಾವ ರೀತಿ ನಿಮ್ಮ ಆ ಒಂದು ಬೆಳವಣಿಗೆ, ಈ ಕ್ಷೇತ್ರದ ಈ ಬೆಳವಣಿಗೆಗೆ ಸಹಕಾರ ಮತ್ತೆ ತೊಂದರೆ ಎರಡನ್ನು ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಳಿ ಪ್ರಯತ್ನ ಪಡಿ. ಓಕೆ, ಆಸ್ ಅ ಕಿಡ್ ನಾನು ಚಿಕ್ಕವಳಿದ್ದಾಗ ಶುರು ಮಾಡಿದ್ರಿಂದ ಕಾಂಪಿಟೇಷನ್ಸ್ ಅನ್ನೋದು ಆಗಿನ್ನೂ ಹೊಸದು. ಆಗ ತುಂಬ ಅಪರೂಪವಾಗಿ ಕಾಂಪಿಟೇಷನ್ ನಡೀತಾ ಇತ್ತು. ಏನೇ ಪಡಿಬೇಕಂದ್ರೂ ತುಂಬ ಕಷ್ಟಪಡಬೇಕಾಗ್ತಿತ್ತು. ಇಟ್ ವಾಸ್ ನಾಟ್ ಈಸಿ. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿ ಅಲ್ಲಿ ನೀವೇನಾದ್ರು ಸಾಧನೆ ಮಾಡಿದರೆ ಸ್ಟೇಟ್ಗೆ ಹೋಗ್ತೀರಾ, ಸ್ಟೇಟ್ ಲೆವೆಲಲ್ಲಿ ಏನಾದರೂ ಚೆನ್ನಾಗಿ ಮಾಡಿ ಸೆಲೆಕ್ಟ್ ಆದರೆ ನ್ಯಾಷನಲ್ಸ್ಗೆ ಹೋಗ್ತೀರಾ. ಸೊ ಇಟ್ ವಾಸ್ ನಾಟ್ ಡೆಫಿನೆಟ್ಲಿ ಈಸಿ. ಸೊ ವಿ ಹ್ಯಾಡ್ ಟು ಸ್ಟ್ರಗಲ್. ನಮ್ಮ ಪ್ರಾಕ್ಟೀಸ್ ಹೇಳಿದ್ನಲ್ಲ, 5 ರಿಂದ 6 ಗಂಟೆ ದಿನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಷ್ಟು ಪ್ರಾಕ್ಟೀಸ್ ಮಾಡಿನೂ ಕೆಲವೊಮ್ಮೆ ಪರ್ಫೆಕ್ಷನ್ ಇಲ್ಲ ಅಂತ ಬಿಟ್ಟು ಬೈಸ್ಕೋತಾ ಇದ್ವಿ. ಸೊ ನಮ್ಮ ಟೀಚರ್ ಅಂತೂ ಅಳಿಸೋರು, ಇನ್ನೂ ಆದರೂ ಮಾಡ್ತಾ ಇಲ್ಲ ಅಂತೇಳಿ. ಸೊ 3 ತಿಂಗಳು 6 ತಿಂಗಳು 6 ಗಂಟೆ ಪ್ರಾಕ್ಟೀಸ್ ಮಾಡಿ ನಾವು ನಮ್ಮ ಬಾಡಿನ ಸೀರಿಯಸ್ಲಿ ಚೆನ್ನಾಗಿ ದಂಡಿಸ್ತಾ ಇದ್ವಿ. ಸೊ ಅಷ್ಟೆಲ್ಲ ಮಾಡಿ ಆಮೇಲೆ ಕಾಂಪಿಟೇಷನ್ಸ್ಗೆ ಹೋದರೆ ಅಲ್ಲೂ ಕೂಡ ತುಂಬ ಹೊತ್ತು ಕಾಯಬೇಕಾಗ್ತಾ ಇತ್ತು. ಒಂದೊಂದು ಗ್ರೂಪ್ನಲ್ಲಿ 20 ಜನ 30 ಜನ ಇರ್ತಿದ್ರು. ನಮ್ಮ ಟೈಮ್ ಯಾವಾಗ ಬರುತ್ತೆ, ತಿಂಡಿ ಇಲ್ಲ, ಊಟ ಇಲ್ಲ, ಆ ಥರ ಎಲ್ಲ ಕಾದ್ಕೊಂಡು ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡು. ಸೊ ಇಟ್ ವಾಸ್ ರಿಯಲಿ ಹಾರ್ಡ್ ಅಟ್ ದೋಸ್ ಡೇಸ್. ಪ್ರೆಸೆಂಟ್ ಜನ್ರೇಷನ್ ಆರ್ ರಿಯಲಿ ಬ್ಲೆಸ್ಡ್. ಈಗಿನ ಮಕ್ಕಳಿಗೆ ಎಲ್ಲನೂ ತುಂಬ ಸುಲಭವಾಗಿ ಅವಕಾಶ ಸಿಗ್ತಾ ಇದೆ. ಆದರೂ ಕೂಡ ಮುಂದೆ ಬರ್ತಿರೋದು ತುಂಬಾ ಕಮ್ಮಿ ಜನ, ಆ್ಯಸ್ ಐ ನೋ. ಬಿಕಾಸ್ ಅವೇರ್ನೆಸ್ ಈಗಲೂ ಕಮ್ಮಿ ಇದೆ ಜನರಲ್ಲಿ. ಈಗ ಯೋಗಾಸನ ಅಂದ ತಕ್ಷಣನೇ ಕಾಂಪಿಟೇಷನ್ ಯಾಕೆ ಬೇಕು? ಇಟ್ ಇಸ್ ಇನ್ನರ್ ಲರ್ನಿಂಗ್, ಇನ್ನರ್ ಎಜುಕೇಷನ್ ಅಂತ. ಬಟ್ ನಮ್ಮ ಬಾಡಿ ದಂಡಿಸಿದ್ರೆ ಎಲ್ಲಾನು ಇಟ್ ಇಸ್ ಪಾರ್ಟ್ ಆಫ್ ಯೋಗ. ಯೋಗ ಇಸ್ ನಾಟ್ ಓನ್ಲಿ ಪ್ರಾಣಾಯಾಮ, ಮೆಡಿಟೇಷನ್, ಆಸನಾಸ್ ಆರ್ ಇನ್ವಾಲ್ವ್ಡ್ ಇನ್ ದಟ್. ನಮ್ಮ ಕಟ್ಟುನಿಟ್ಟನ್ನು ನಾವು ಪಾಲಿಸ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಬಾಡಿಯನ್ನು ರೆಡಿ ಮಾಡಿಕೊಂಡ್ರೇ ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರಿಫರ್ ಯಂಗರ್ ಜನ್ರೇಷನ್ ನೀಡೆಡ್ ಮೋರ್. ಬಿಕಾಸ್ ಈಗಿನ ಮಕ್ಕಳಿಗೆ ಮನೆಯಲ್ಲೂ ಕೂಡ ಎಲ್ಲರೂ ಕೆಲಸಕ್ಕೆ ಹೋಗೋದ್ರಿಂದ ಅವ್ರ ಜೊತೆಗೆ ಮಾತಾಡೋರು ತುಂಬ ಕಮ್ಮಿ ಜನ ಇದ್ದಾರೆ, ಅವ್ರಿಗೆ ಅರ್ಥ ಮಾಡಿಸೋರು ಕಮ್ಮಿ ಇದ್ದಾರೆ. ಸೊ ನನ್ನ ಕ್ಲಾಸಸಲ್ಲಿ ಏನಾಗತ್ತಂದರೆ ಐ ಆಲ್ವೇಸ್ ಲವ್ ಟೀಚಿಂಗ್ ಚಿಲ್ಡ್ರನ್ ಸೊ ದಟ್ ಜನರೇಷನ್ when they grow old, definitely they'll think of whatever lessons learned in the classroom. Because ಅವ್ರಿಗೆ ಒಂದು ಅವರ ಪ್ರೆಸೆಂಟೇಷನ್ ಇರ್ಬೋದು, ಅವರ ಗುಣಗಳಿರ್ಬೋದು, ಯಾವುದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಥಿಂಕ್ ಮಾಡಬೇಕು, ಇದೆಲ್ಲನೂ ಯೋಗದಲ್ಲಿ ಇನ್ವಾಲ್ವ್ ಆಗಿದೆ. ಆಲ್ 9 intelligences can be activated by doing yoga. It is not only doing exercises. Exercise is also part of yoga, but ಇದರಲ್ಲಿ ಬೇಕಾದಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದಿದೆ, ಕಲಿಯೋಕ್ಕೆ ತುಂಬ ಇದೆ. ಸೊ ಇದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಾಗ ಚಿಕ್ಕ ವಯಸ್ಸಿಂದ ಶುರು ಮಾಡ್ಕೊಂಡು ಬಂದರೆ ಅದು ಖಂಡಿತ ಸ್ವಲ್ಪ ಮಟ್ಟಿಗಾದ್ರೂ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಅದೇ ಕಾರಣಕ್ಕೆ ನಾನು ಈ ಫೀಲ್ಡಲ್ಲಿ ಇದ್ದೀನಿ, ಈಗಲೂ ಸ್ಕೂಲ್ಗೆ ಹೋಗ್ತೀನಿ, ಹೇಳ್ಕೊಡ್ತೀನಿ ಮಕ್ಕಳಿಗೆ. ದಿಸ್ ಇಸ್ ದ ಮೇನ್ ರೀಸನ್, ಸೊ ದಟ್ ದ ಫ್ಯೂಚರ್ ಜನರೇಷನ್ ವಿಲ್ ಹ್ಯಾವ್ ಸಮ್ ಡಿಸಿಪ್ಲಿನ್ ಬೈ ಲರ್ನಿಂಗ್ ಯೋಗ ಫ್ರಮ್ ದ ಸ್ಮಾಲರ್ ಏಜ್. ನೀವು ಒಬ್ಬ ಪೇರೆಂಟ್ ಆಗಿದ್ದೀರಾ, ನಿಮಗೂ ಮಕ್ಕಳಿದ್ದಾರೆ, ಅವರು ಸಾಧನೆ ಮಾಡ್ತಾ ಇದ್ದಾರೆ. ನೀವು ಒಬ್ಬ ಕಾಂಪಿಟೇಟರ್ ಆಗಿ, ಮನೆಯಲ್ಲಿ ಒಬ್ಬ ಚಿಕ್ಕ ಮಗುವಾಗಿ ಕಾಂಪಿಟೇಟರ್ ಆಗಿ ನೀವೇನು ಅನುಭವಿಸ್ತಾ ಇದ್ರಿ, ಈಗ ಒಬ್ಬ ಪೋಷಕರಾಗಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಈ ಎರಡನ್ನ ಒಂದೆರಡು ಮಾತುಗಳಲ್ಲಿ ವಿಶ್ಲೇಷಣೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಪ್ಲೀಸ್. ಓಕೆ, ಸೊ ನಿಮ್ಮ ಮನೆ ಕಡೆಯಿಂದ ಯಾವ ರೀತಿ ಸಹಕಾರ ಸಿಗ್ತಾ ಇತ್ತು, ನೀವು ಕಾಂಪಿಟೇಷನ್ಸ್ ಹೋಗುವಾಗ ಯಾವ ರೀತಿ ಫ್ರೆಂಡ್ ಸರ್ಕಲ್ ಇತ್ತು, ಅದೊಂದು ಚೂರು ದಯವಿಟ್ಟು ಯು ಎಕ್ಸ್ಪ್ಲೈನ್. ಸೊ ಚಿಕ್ಕವಳಿದ್ದಾಗ ನಾನು ಮನೆಯಲ್ಲಿ ನಮ್ಮ ತಂದೆ ಎಲ್ಲದಕ್ಕೂ ಎನ್ಕರೇಜ್ ಮಾಡೋರು. ಹೋಗಿ ಕಲಿದ್ಯಾ, ಇಷ್ಟ ಇದೆಯಾ ಮಾಡು, ಇಲ್ಲ ಅಂದರೆ ಬಿಡು, ಈ ಥರ. ಅಲ್ಲಿ ಇಟ್ ವಾಸ್ ನಾಟ್ ಲೈಕ್ ದೇರ್ ವಾಸ್ ಅ ಫೋರ್ಸ್ ಆರ್ ಪುಷ್. ಇಟ್ ವಾಸ್ ಮೈ ಓನ್ ಇಂಟ್ರೆಸ್ಟ್. ಐ ಟುಕ್ ಇಟ್ ಅಪ್, ಐ ವೆಂಟ್ ಅಹೆಡ್ ಅಂಡ್ ಐ ಕಂಟಿನ್ಯೂಡ್. ದೋ ನಮ್ಮ ಮನೆಯಲ್ಲಿ ನನ್ನ ಅಕ್ಕ ಶುರು ಮಾಡಿ ನಾವು 4 ಜನ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಹೋಗ್ತಾ ಇದ್ವಿ ಕ್ಲಾಸ್ಗೆ. ಈಗಲೂ ಕಂಟಿನ್ಯೂ ಮಾಡ್ತಿರೋದು ನಾನು ಒಬ್ಳೆ. ಸೊ ಇಟ್ ಇಸ್
ಸೆಲ್ಫ್ ಡಿಸಿಪ್ಲಿನ್ ಅಂಡ್ ಸೆಲ್ಫ್ ಇಂಟ್ರೆಸ್ಟ್ ಓನ್ಲಿ ದಟ್ ಮ್ಯಾಟರ್ಸ್ ಇನ್ ಯೋಗ. ಆಮೇಲೆ ಮಕ್ಕಳ ವಿಷಯಕ್ಕೆ ಬಂದ್ರೆ ನನ್ನ ಮಕ್ಕಳು, ಈಗ ಪೋಷಕರು ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಪ್ಲೀಸ್? ಓಕೆ, ಸೊ ಆಸ್ ಐ ಸಿ ನನ್ನ ಮಕ್ಕಳು ಕೂಡ ಮಾಡ್ತಾರೆ ಯೋಗ, ಮನೆ ಮಟ್ಟಿಗೆ ಮಾಡ್ತಾರೆ. ಅವ್ರಿಗೆ ಕಾಂಪಿಟೇಷನ್ಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ, ಬಟ್ ಐ ಆಮ್ ಓಕೆ ವಿತ್ ದಟ್. ಯಾಕೆಂದ್ರೆ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ದೇಹ ದಂಡಿಸ್ತಾರೆ, ಅವರ ಹೆಲ್ತ್ ಅವ್ರು ನೋಡ್ಕೊಳ್ತಾರೆ. ದಟ್ ಇಸ್ ವಾಟ್ ಮ್ಯಾಟರ್ಸ್ ಟು ಮೀ. ಅಂಡ್ ಅದು ಬಿಟ್ರೆ ಈಗಿನ ಪೋಷಕರು ಆಬ್ವಿಯಸ್ಲಿ ಅವರು ಮೊದಲು ತಿಳ್ಕೊಳ್ಬೇಕು, ಅವ್ರು ಕಲಿಬೇಕು, ಅವರು ಪ್ರಾಕ್ಟೀಸ್ ಮಾಡ್ಬೇಕು. ಯೋಗ ಇಸ್ ನಾಟ್ ಫಾರ್ ಚಿಲ್ಡ್ರನ್ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ ತುಂಬಾ ಜನಕ್ಕೆ. ಯೋಗ ಎಲ್ಲ ಬಿಡು, ವಯಸ್ಸಾದ್ಮೇಲೆ ಮಾಡುವಂಥದ್ದು ಅಂತೇಳಿ. ಯಾಕಂದ್ರೆ ಇದನ್ನ ನನ್ನ ಎದುರಿಗೆ ಯಾರೋ ಹೇಳಿದ್ದಾರೆ. ಒಬ್ರು ವಯಸ್ಸಾದ ವೆರಿ ಎಡ್ಯುಕೇಟೆಡ್ ಲೇಡಿ ಹ್ಯಾಡ್ ಟೋಲ್ಡ್ ಮಿ ದಿಸ್, ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಎಲ್ಲರೂ ಕೂಡ ಯಾವ ವಯಸ್ಸಿನಲ್ಲೂ ಕೂಡ ಮಾಡ್ಬೋದು. 8 ವರ್ಷ ಆಗಿದ ಮೇಲಿಂದ ಶುರು ಮಾಡ್ಕೊಂಡ್ರೆ ಟಿಲ್ ಯೋರ್ ಡೆತ್ ಯು ಕ್ಯಾನ್ ಪ್ರಾಕ್ಟಿಸ್. ಸೊ ಅದರಲ್ಲಿರುವಂಥ ಗುಣಗಳು, ಅದರಿಂದ ಏನು ನಮ್ಗೆ ಅಡ್ವಾಂಟೇಜಸ್ ಇದೆ ತಿಳ್ಕೊಳ್ಳಿ. ಅದರಿಂದ ಮಕ್ಕಳಿಗೆ ಎನ್ಕರೇಜ್ ಮಾಡಿ, ಮಕ್ಕಳು ಮಾಡಲಿ, ಈ ಡಿಸಿಪ್ಲಿನ್ನ ಡೆವಲಪ್ ಮಾಡ್ಕೊಳ್ಳಿ. ಮಕ್ಕಳು ಡೆವಲಪ್ ಮಾಡ್ಕೋಬೇಕಂದ್ರೆ ತಾವು ಕೂಡ ಪೋಷಕರು ಕೂಡ ಮಾಡಲೇಬೇಕು. ಸ್ವಲ್ಪ ಮಟ್ಟಿಗಾದ್ರೂ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಬೇಕು. ಸೊ ಅದು ಮಾಡಿದಾಗ ಖಂಡಿತ ಮಕ್ಕಳು ಕೂಡ ನೋಡಿ ಕಲಿಯೋದು ಜಾಸ್ತಿ. ಅಪ್ಪ ಅಮ್ಮ ಹೇಗಿರ್ತಾರೆ ಅದನ್ನು ಖಂಡಿತ ಯಾವುದೇ ಮಗು ಆಗಲಿ ಫಾಲೋ ಮಾಡುತ್ತೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದು ರೆಕಾರ್ಡ್ ಆಗುತ್ತೆ. ಪ್ರತಿಯೊಂದನ್ನು ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಅಭ್ಯಾಸಗಳು ಏನಿದೆ ಅದನ್ನು ಸ್ವಲ್ಪ ನೀವು ಫೈನ್ ಟ್ಯೂನ್ ಮಾಡಿಕೊಂಡ್ರೆ ಖಂಡಿತ ಮಕ್ಕಳು ಕೂಡ ಅದನ್ನು ಕಲಿತಾರೆ. ದೇ ಡೆಫಿನೆಟ್ಲಿ ಫಾಲೋ. ಎಸ್, ಈ ಒಂದು ಅಂಶವನ್ನು ನಾನು ಗಮನಿಸಲಿಕ್ಕೆ, ಉಲ್ಲೇಖ ಮಾಡಲಿಕ್ಕೆ ಗಮನಿಸ್ತೇನೆ. ತಾವೆಲ್ಲ ಕೇಳಿದಿರ ಚಕ್ರವ್ಯೂಹದ ಬಗ್ಗೆ, ಅಭಿಮನ್ಯುವಿನ ಕಥೆಗಳನ್ನು. ಸೊ ಇದು ಹುಟ್ಟಿದ ಮಗು ಹುಟ್ಟಿದ ನಂತರ ಸಂಸ್ಕಾರ ಬರ್ತಕ್ಕಂಥದ್ದಲ್ಲ. ಬಹಳಷ್ಟು ಸಾರಿ ನಾವು ಏನು ಪ್ರೆಗ್ನೆನ್ಸಿಯಲ್ಲಿದ್ದಾಗ, ಅಂದರೆ ನಾವು ಒಂದು ಮಗು ಹೊಟ್ಟೆಯಲ್ಲಿದ್ದಾಗಲೇ, ಓಂಬಲ್ಲಿದ್ದಾಗಲೇ ಅಲ್ಲಿಂದಲೇ ಅದಕ್ಕೆ ತರಬೇತಿಯನ್ನು ಕೊಡ್ತಾ ಬಂದಾಗ, ಅಂದರೆ ತಾನು ಅಭ್ಯಾಸವನ್ನು ಮಾಡ್ತಾ ಬಂದಾಗ, ಅದ್ರ ಬಗ್ಗೆ ಕೇಳ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾ ಬಂದಾಗ ಆ ಸಂಸ್ಕಾರ ಅನ್ನೋದು ಅಲ್ಲಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಬರ್ತೇವೆ, ಕೇಳ್ತಾ ಬರ್ತೇವೆ. ಉಲ್ಲೇಖಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ಸಾಧನೆ ಅಂತಕ್ಕಂಥದ್ದು ಮೇಡಮ್ ಹೇಳಿದಾಗೆ ಅದು ತಂದೆ ತಾಯಿಗಳನ್ನು ಮಾಡಿದಾಗ ನೇರವಾಗಿ ಮಕ್ಕಳಿಗೆ ಅದರ ಮೇಲೆ ಪ್ರಭಾವ ಬೀರುತ್ತೆ. ಅಲ್ಲಿಂದಲೇ ಅವರು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಖಂಡಿತ. ಇದು ಬಹಳಷ್ಟು ಕಡೆ ನಮಗೆ ನಿದರ್ಶನಗಳು ತುಂಬ ಸಿಗ್ತಾ ಬರುತ್ತೆ, ಒಂದೆರಡಲ್ಲ, ಸಾವಿರಾರು ನಿದರ್ಶನಗಳು ಸಿಗ್ತಾ ಬರುತ್ತೆ. ಹಾಗಾಗಿ ಪೋಷಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಖಂಡಿತವಾಗಿ ತಾವು ಈ ಸಾಧನೆಗೆ ಒಳಪಟ್ಟರೆ ಅಲ್ಲೇ ತಾನಾಗಿ ಏನು ನಾವು ಕೆಲವೊಂದು ಗಾದೆಗಳನ್ನ ಕೇಳ್ತಾ ಬರ್ತವೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಚಿಕ್ಕ ಮಕ್ಕಳಲ್ಲೇ ಇಂತಹ ಸಾಧನೆಗೆ ಒಳಪಟ್ಟರೆ ಅವರಿಗೆ ಮುಂದೆ ಒಳ್ಳೆಯ ಮಾರ್ಗದರ್ಶನ ಮಾಡಬೇಕು ಅನ್ನೋದು ಬರೋದೇ ಇಲ್ಲ. ಯಾಕೆಂದ್ರೆ ಸಂಸ್ಕಾರ ಇಲ್ಲಿಂದಲೇ ಸಿಕ್ಬಿಡುತ್ತೆ. ಹಾಗಾಗಿ ದೊಡ್ಡವರಾದ್ಮೇಲೆ ಅವರಿಗೆ ಪರಿವರ್ತನೆ ಮಾಡ್ಲಿಕ್ಕೆ ಯೋಗಕ್ಕೆ ಆಗ್ತೀವಿ ಅಂತಕ್ಕಂಥದ್ದು ಅದು ತುಂಬಾ ಕಷ್ಟದ ಸಮಯ. ಆಗಲ್ಲ ಅಂತಲ್ಲ, ಕಷ್ಟ ಇರುತ್ತೆ. ಆದರೆ ಸಂಸ್ಕಾರ ಅನ್ನೋದು ಇಲ್ಲಿಂದಲೇ ಸಿಕ್ಬಿಟ್ರೆ ನಮಗೆ ಆ ಅವಶ್ಯಕತೆನೇ ಬರೋದಿಲ್ಲ. ಹಾಗಾಗಿ ಪೋಷಕರಲ್ಲಿ ನಾನು ಸಹ ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಮಕ್ಕಳಿಗೆ ಸಾಧನೆಯನ್ನು ಕೊಡುವ ಮುಂಚೆ ನೀವು ಅದರೊಳಗೆ ಸ್ವಲ್ಪ ಒಳಗಾಗಿ ಸಾಧನೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆದರೆ ಹೆಚ್ಚಿನ ಒಂದು ಸಾಧನೆಗೆ ಮಕ್ಕಳನ್ನ ನೀವು ಮುಂದುವರಿಸ್ಕೊಳ್ತಕ್ಕಂಥದ್ದನ್ನ ಕಾಣ್ತಾ ಬರ್ಬೋದು. ಮೇಡಮ್, ಹಾಗೆ ತಾವು ಹೇಳಿದ್ರಿ ನನ್ನ ಕ್ಷೇತ್ರ ಬೇರೆ, ನಾನು ಯೋಗ ಕ್ಷೇತ್ರಕ್ಕೆ ನಾನು ಬಂದೆ ಅಂತೇಳಿ. ನಮ್ಮ ತಂದೆಯೂ ಸಹ, ನಮ್ಮ ನೆಂಟರಲ್ಲೂ ಬಹಳ ಜನ ಹೇಳ್ತಾ ಇದ್ರು, ಅವನ ಯೋಗ ಫೀಲ್ಡ್ಗೆ ಹಾಕ್ಬಿಟ್ಟಿದ್ದೀರಾ, ಅವನ ಮುಂದೆ ಜೀವನ ಹೆಂಗೆ, ಅವನು ಹೆಂಗೆ ಬದುಕ್ತಾನೆ, ಅವನ ಮುಂದಿನ ಒಂದು ಹೇಳಿಗೆ ಹೇಗಾಗುತ್ತೆ ಅಂತೇಳಿ ನೀವು ಸಹ ಹೇಳ್ತಾ ಮಾತಾಡ್ತಾ ಹೇಳಿದ್ರಿ ನಂದೇ ಕ್ಷೇತ್ರ ಬೇರೆ. ನೀವು ಯಾವ ಕ್ಷೇತ್ರದಲ್ಲಿದ್ರಿ, ಈ ಯೋಗವನ್ನು ಆಯ್ಕೆ ಮಾಡ್ಕೊಂಡ್ರಿ, ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ನಿಮಗೆ ಅದರ ಆರ್ಥಿಕ ನೆಲೆಗಟ್ಟು ಸಿಕ್ಕಿದೆ, ನನಗಂತೂ ಸಿಕ್ಕಿದೆ, ಅದೆಲ್ಲ ತಮಗೂ ಗೊತ್ತಿರತಕ್ಕಂಥದ್ದೇ. ಹಾಗೆ ನನ್ನೊಬ್ಬಂದು ನಾನು ನಿದರ್ಶನ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ನಾನು ಮೇಡಮ್ ಅವ್ರ ಹತ್ರನೂ ಕೇಳ್ತಾ ಇದ್ದೀನಿ, ನಿಮಗೆ ಏನು ಅನಿಸ್ತದೆ, ನೀವು ಮುಂದೆ ಅನ್ಕೊಂಡಿದ್ರ ಅಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸಂಪಾದನೆ ಅಂದ್ರೆ ಆರ್ಥಿಕ ಸ್ಥಿತಿ ಇದು ನಿಮ್ಗೆ ಸಿಗ್ತಾ ಇದೆಯಾ, ಅಥವಾ ನೀವು ಬೇರೆಯವರಿಗೆ ಈ ಕ್ಷೇತ್ರಕ್ಕೆ ಬಂದ್ರೆ ಆಸ್ ಎ ಒನ್ ಆಫ್ ದಿ ಸ್ಪೆಷಲಿಸ್ಟ್, ಅಥವಾ ಈ ಒಂದು ಯೋಗ ಕ್ಷೇತ್ರವನ್ನೇ ನಾವು ತರಬೇತಿಗೆ ತೆಗೆದುಕೊಂಡಾಗ ಅದರಿಂದ ನಾವು ಬದುಕಬಹುದಾ, ಆ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಳಿ. ಖಂಡಿತ ಬದುಕಬಹುದು. ಯೋಗ ಹ್ಯಾಸ್ ಗಿವನ್ ಮೀ ಮೈ ಬ್ರೆಡ್ ಅಂಡ್ ಬಟರ್. ಸೊ ನಾನು ಖಂಡಿತ ಯೋಗದಿಂದ ಸಂಪಾದನೆ ಮಾಡ್ತಾ ಇದ್ದೀನಿ. ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೀನಿ, ನನ್ನ ಪ್ರೈವೇಟ್ ಕ್ಲಾಸಸ್ಗಳು ನಡೀತಾ ಇದೆ. ಆ್ಯಂಡ್ ಆಲ್ ಥ್ರೂ 24 hours ನಾನು ಯೋಗಾಗೆ ರೆಡಿಯಾಗಿರ್ತೀನಿ ಯಾವಾಗಲೂ. ನಾನು ಮಾಡಿದ್ದು ಖಂಡಿತ ಟೀಚಿಂಗ್. ಆಲ್ವೇಸ್ ಐ ಲೈಕ್ ಟೀಚಿಂಗ್. ನನ್ನ ಒಂದು ಟೀಚರಿಂದ ಇನ್ಸ್ಪೈರ್ ಆಗಿ ನಾನು ಹಿಂದಿ BEd ಕೂಡ ಮಾಡಿಕೊಂಡೆ ಡಿಗ್ರಿ ಮಾಡಿದ ಮೇಲೆ. ಸೊ BEd ಮಾಡಿ ಅದನ್ನು ಕೂಡ 2 ವರ್ಷ ಟೀಚ್ ಮಾಡಿದೆ. ಬಟ್ ಅದಕ್ಕಿಂತ ಒಲವು ಜಾಸ್ತಿ ಯೋಗದ ಕಡೆಗೆ ಇತ್ತು ಅನ್ಸುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡಿ ಸ್ಕೂಲ್ನಲ್ಲಿ ಐ ಕನ್ವರ್ಟೆಡ್ ಮೈ ಸೆಲ್ಫ್ ಕಂಪ್ಲೀಟ್ಲಿ ಯೋಗ ಟೀಚರ್. ಆ್ಯಂಡ್ ಯೋಗ ಫೀಲ್ಡಲ್ಲಿ ಸಾಕಷ್ಟು ಹಾಗೇನೆ ಮುಂದೆ ಕಲಿತಾ ಬೇರೆ ಹೇಳ್ಕೊಡ್ತಾ ಇದ್ದೀನಿ. ಹಾಂ, SGS ಯೋಗ ಸಂಸ್ಥೆ, ಎಸ್, ಆಲ್ವೇಸ್ ನಿರಂಜನ್ ಹ್ಯಾಡ್ ಸಪೋರ್ಟೆಡ್. ನೀವೀಗ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಜಸ್ಟ್ ಯು ಕ್ಯಾನ್ ಮೆನ್ಷನ್ ಟು. ಓಕೆ, ಹೇಳಬೇಕಾ? ನಾನು ಕುಮರನ್ ಶಾಲೆಯಲ್ಲಿ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ದಿ ಬೆಸ್ಟ್ ಸ್ಕೂಲ್ ಸೋ ಫಾರ್ ಐ ವರ್ಕ್ಡ್. ಸೊ
ಸೊ ಅಷ್ಟೇ ಅಲ್ಲ, ಬೇರೆ ಸುಮಾರು ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಒಳ್ಳೊಳ್ಳೆ ಸ್ಕೂಲ್ಗಳು. ಎಲ್ಲ ಸ್ಕೂಲಲ್ಲೂ ನನಗೆ ಖಂಡಿತ ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ಕಿದೆ ಮ್ಯಾನೇಜ್ಮೆಂಟಿಂದ ಮತ್ತು ಪ್ರಿನ್ಸಿಪಲಿಂದ. ಈಗ ಕುಮರನ್ಸಲ್ಲಂತೂ ನಮ್ಮ ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ ಎಲ್ರಿಗೂ ಯೋಗ ಅನ್ನೋದು ತುಂಬಾ ಇಷ್ಟ. ಅವರು ಕೂಡ ಕಲಿತಾರೆ ನನ್ನ ಹತ್ರದಿಂದ. ಜೊತೆಗೆ ಅವ್ರಿಗೆ ಮಕ್ಕಳನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೂ ದೇ ಆರ್ ರೆಡಿ ಆಲ್ವೇಸ್. ಸೊ ಆ ಲೆವೆಲ್ಗೆ ದೇ ಎನ್ಕರೇಜ್. ಏನು ನಾನು ಮಾಡ್ತೀನಿ ಅಂದ್ರೂ ದೇ ಹ್ಯಾವ್ ಗಿವನ್ ಮೀ ಫ್ರೀ ಹ್ಯಾಂಡ್ ಟು ಡೂ ಎನಿಥಿಂಗ್ ಐ ವುಡ್ ಲೈಕ್ ಟು ಟೀಚ್. ದೇ ಪ್ರೊವೈಡ್ ಎವ್ರಿಥಿಂಗ್. ನಾನು ಏನು ಕೇಳಿದ್ರು ಯೋಗಕ್ಕೆ ಬೇಕಾದ ಸಾಮಗ್ರಿಗಳು ಇಮ್ಮಿಡಿಯೇಟಾಗಿ ನನಗೆ ತಲುಪಿಸ್ತಾರೆ, ನನಗೆ ಕೊಡಿಸ್ತಾರೆ. ಸೊ ಈ ರೀತಿ ಅಲ್ಲೂ ಎನ್ಕರೇಜ್ಮೆಂಟ್ ಇರೋದ್ರಿಂದ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟೀಚಿಂಗ್ ಯೋಗ. ಎಸ್, ನಾನು ಅವರ ಕುಮಾರನ್ ಶಾಲೆಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಹಲವಾರು ಎಲ್ಲ ಏನು ರಾಷ್ಟ್ರ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿರ್ಬೋದು, ಅದಕ್ಕೆಲ್ಲ ತಮ್ಮ ಮಕ್ಕಳನ್ನ ಉತ್ತೇಜನ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಹೆ ಸೂಚನೆಗಳನ್ನ ನೀಡಿ ನಮ್ಮ ಸ್ಪರ್ಧೆಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಈ ಒಂದು ಮುಖಾಂತರ, ನನ್ನ ಈ ವ್ಯಕ್ತಿ ಪರಿಚಯದ ಮುಖಾಂತರ ಅವರಿಗೆ ನನ್ನ ವೈಯಕ್ತಿಕವಾಗಿ ಸಂಸ್ಥೆ ಪರವಾಗಿ ಆ ಶಾಲೆಯ ಎಲ್ಲ ಆಡಳಿತ ವರ್ಗದವರಿಗೆ ಮತ್ತೆ ಮುಖ್ಯಸ್ಥರಿಗೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿಯ ಸಹಕಾರ ಮುಂದೆ ಇರಲಿ ಅಂತ ಕೇಳ್ಕೊಳ್ತಾ, ಮೇಡಮ್, ಈಗ ನಿಮ್ಮ ಶಾಲೆಯಿಂದ ಬಹಳಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಭಾಗವಹಿಸಿರ್ತಕ್ಕಂಥ ಯೋಗಪಟುಗಳು, ಅವರನ್ನ ಉತ್ತೇಜನ ಕೊಟ್ಟು ತಾವು ಎಲ್ಲರ ಭಾಗವಹಿಸಿರ್ತಕ್ಕಂಥದ್ದು ಏನಾದ್ರು ಉಲ್ಲೇಖಗಳಿದೆ, ದಯವಿಟ್ಟು ತಾವು ಹಂಚ್ಕೋಬೇಕಾಗಿತ್ತು. ಎಸ್, ಖಂಡಿತ ಇದೆ. ನನಗೆ ಕುಮರನ್ ಶಾಲೆಯಲ್ಲಿ ಬರೀ ಪೇರೆಂಟ್ಸ್ ಅಲ್ಲ, ಸ್ಕೂಲ್ ಪ್ರಿನ್ಸಿಪಲ್ ಅಥವಾ ಮ್ಯಾನೇಜ್ಮೆಂಟ್ ಅಷ್ಟೆಲ್ಲ, ಪೇರೆಂಟ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾ ಯಾವುದೇ ಕಾಂಪಿಟೇಷನ್ ಅಂದ್ರೂ ಸಂಡೇ ಇದ್ರೂ ಕೂಡ ದೇ ಆರ್ ರೆಡಿ. ನಾವೇ ಗಾಡಿ ತೊಗೊಂಡು ಬರ್ತೀವಿ ಮ್ಯಾಮ್, ಕರ್ಕೊಂಡು ಹೋಗ್ತೀವಿ, ನಾವು ರೆಡಿ ಇದ್ದೀವಿ ಅನ್ನೋ ಥರ. ಆ್ಯಂಡ್ ಮಕ್ಕಳಲ್ಲಿರುವಂಥ ಇಂಟ್ರೆಸ್ಟ್, ದೇ ಸಿವಿಯರ್ ಇಂಟ್ರೆಸ್ಟ್, ದೇ ವಾಂಟ್ ಟು ಡೂ ಎವ್ರಿಥಿಂಗ್, ದೇ ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಆ ಇಂಟ್ರೆಸ್ಟ್ ಇರೋದ್ರಿಂದ ಆಲ್ಸೋ ಸ್ಟಿಕಿಂಗ್. ನಾವು ಮಕ್ಕಳನ್ನ ಬಿಟ್ಟು ಬರೋಕ್ಕೆ ನನಗೂ ಮನಸ್ಸು ಬರೋದಿಲ್ಲ. ಸೊ ಅವ್ರಿಗೂ ಕಲಿಯೋಕೆ ಅಷ್ಟೇ ಆಸಕ್ತಿ ಇದೆ. ನನ್ನ ಪೇರೆಂಟ್ಸ್ಗೆ ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ದೇ ಆಲ್ಸೋ ಗಿವ್ ದೆಮ್ ಪ್ರಾಕ್ಟೀಸ್. ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾರೆ. ನಾ ಏನೇ ಕಳಿಸಿದ್ರು ಕೂಡ ಅದ್ರ ಬಗ್ಗೆ ಮಕ್ಕಳಿಗೆ ಹೇಳಿಬಿಟ್ಟು ಅದ್ರ ಬಗ್ಗೆ ಮುಂದುವರಿಯೋಕ್ಕೆ ಖಂಡಿತ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ರಿಯಲಿ ನೈಸ್, ವೆರಿ ಗುಡ್ ಥಿಂಗ್ ಅಬೌಟ್ ಇಟ್. ಈಗ ನೀವು ಸ್ಪರ್ಧೆಯಿಂದ ಈಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನಿರ್ಣಾಯಕರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಸ್ಪರ್ಧಾ ವಲಯಕ್ಕೂ ಮತ್ತೆ ಈ ನಿರ್ಣಾಯಕರ ಅಫಿಷಿಯಲ್ ಆಗಿ ವರ್ಕ್ ಮಾಡೋದಕ್ಕೂ ವಾಟ್ ಇಸ್ ದ ಡಿಫ್ರೆನ್ಸ್? ಏನು ಅನ್ಸುತ್ತೆ ನಿಮಗೆ? ಅಥವಾ ಕೆಲವು ಜನ ಏನ್ ಮಾಡ್ತಾರೆ, ಸ್ಪರ್ಧೆಯಿಂದ ನಿವೃತ್ತಿ ಆದ ನಂತರ ತಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಕ್ಷೇತ್ರಗಳಿಗೆ ಅಥವಾ ಸಾಧನೆಗಳಿಗೆ ಗಮನ ಕೊಡ್ತಾರೆ. ಆದ್ರೆ ನೀವು ಆ ಕ್ಷೇತ್ರವನ್ನು, ಈ ಯೋಗ ಕ್ಷೇತ್ರವನ್ನು ಬಿಡಬಾರ್ದು ಅಂತೇಳಿ ನಿಮ್ಮ ಸಾಧನೆ ಮುಗಿದ ನಂತರವೂ ಸಹ ತರಬೇತಿ ನೀಡ್ತಾ ಇದ್ದೀರಾ. ಹಾಗೆ ಈ ಕ್ಷೇತ್ರದ ಸಾಧನೆಯ ಮುಂದುವರಿಸಲಿಕ್ಕೋಸ್ಕರ ನೀವು ಅದೇ ಸಂಸ್ಥೆಯ ಸ್ಪರ್ಧೆಗಳಲ್ಲಿ ಅಫಿಷಿಯಲ್ ಆಗಿ ಎಕ್ಸಾಮಿನೇಷನ್ ಪಾಸ್ ಮಾಡಿಕೊಂಡು ಈಗ ನಿರ್ಣಾಯಕರಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಅಲ್ಲಿದ್ದಾಗ ನಿಮ್ಮ ಮನಸ್ಸಿನ ಪರಿಸ್ಥಿತಿಗಳು ಹೇಗಿರುತ್ತೆ? ಯಾವ ರೀತಿ ಖುಷಿಯಾಗಿ? ಯಾಕೆಂದ್ರೆ ಬಹಳಷ್ಟು ಕಡೆ ನಾವು ಹೇಳ್ತಾ ಇರ್ತೀವಿ, ದೊಡ್ಡವರಾದ್ಮೇಲೂ ದ ಎಜುಕೇಶನ್, ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ನಾವು ಸ್ಟೂಡೆಂಟ್ ಆಗಿದ್ದಾಗ ಏನಪ್ಪಾ ಇಷ್ಟೊಂದು ಲಕ್ಷ ದುಡಿತಾರೆ, ಎಷ್ಟು ಖುಷಿಯಾಗಿರುತ್ತೆ ಲೈಫ್ ಅಂತ ನಾವು ಅವಾಗ ಅನ್ಕೊಳ್ತೀವಿ. ಆದ್ರೆ ಈಗ ಬಂದಾಗ ಇದೇನಪ್ಪ ಇದು, ನಾವು ಸ್ಟೂಡೆಂಟ್ಸ್ಗಳು ಕಾಂಪಿಟೇಟರ್ ಆಗಿರ್ಬೇಕಾಯ್ತು, ಎಷ್ಟು ಉತ್ತೇಜನ ಸಿಗ್ತಾ ಇತ್ತು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಿಮಗೆ ಅಲ್ಲಿ ಅನುಭವ ಏನು, ಮತ್ತೆ ಇಲ್ಲಿಯ ಅನುಭವಗಳೇನು? I was happy being a competitor. Okay, teaching ಮಾಡೋದು ಕೂಡ ಇಟ್ ಇಸ್ ಫೈನ್. ನಿರ್ಣಾಯಕರಂತ ಆಗೋದು, ನಿರ್ಣಯ ಮಾಡೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಎಲ್ಲರೂ ಎಫರ್ಟ್ ಹಾಕಿ ಬಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಅಯ್ಯೋ ಈ ಮಗುಗೆ ಪ್ರೈಸ್ ಸಿಗಲ್ವಾ, ಈ ಮಗುಗೆ ಕಮ್ಮಿ ಕೊಡ್ಬೇಕಾ, ಈ ತರ ಎಲ್ಲ ಬರುತ್ತೆ. ಒಬ್ಬೊಬ್ರ ಬಾಡಿ ಒಂದೊಂದು ರೀತಿಯಲ್ಲಿರುತ್ತೆ. ಸೊ ಅಕಾರ್ಡಿಂಗ್ ಟು ದೇರ್ ಬಾಡಿ ಅಂಡ್ ಫ್ಲೆಕ್ಸಿಬಿಲಿಟಿ ದೇ ಪರ್ಫಾರ್ಮ್. ಸೊ ಆ ಥರ ಮಕ್ಕಳು ಮಾಡುವಾಗ ಪ್ರತಿಯೊಬ್ಬರಿಗೂ ಎನ್ಕರೇಜ್ ಮಾಡಬೇಕು. ಈ ಕಾಂಪಿಟೇಷನ್ ಯಾಕೆ ಅಂತ ನಂಗೆ ತುಂಬ ಸಲ ಅನಿಸಿದ್ದಿದೆ. ಸೊ ಸ್ಕೂಲ್ನಲ್ಲಿ ನಾನು ಖಂಡಿತ ಸುಮಾರು ಸಲ ಕೇಳಿದ್ರು ಕೂಡ ನಾನು ಎನ್ಕರೇಜ್ ಮಾಡಿಲ್ಲ. ಯಾಕಂದರೆ ಮಕ್ಕಳಿಗೆ ಐ ಪ್ರಿಫರ್ ಟು ಗಿವ್ ಎವ್ರಿ ಒನ್ ದ ಸರ್ಟಿಫಿಕೇಟ್ ಇನ್ ವಾಟ್ ದೇ ಗುಡ್ ವೆಲ್. ಸೊ ಹಾಗಾಗಿ ಕಾಂಪಿಟೇಷನ್ ಆಗ ಇದ್ದಿದ್ದು ಖಂಡಿತ ಬೇರೆ ಇತ್ತು. ಯಾಕಂದರೆ ಆಗ ನಾವು ಮಾಡ್ತಾ ಇದ್ದು ಬಿಕಾಸ್ ನಾವು ಎಲ್ಲರಿಗೂ ಎನ್ಕರೇಜ್ ಮಾಡ್ತಾ ಇದ್ವಿ. ಬರೀ ನಾವಷ್ಟೇ ಮಾಡೋದಲ್ಲ, ನನ್ನ ಗ್ರೂಪಲ್ಲಿ ಬೇರೆ ಯಾರೇ ಇದ್ರು, ಒಂದು 20 ಜನ ಪಾರ್ಟಿಸಿಪೆಂಟ್ಸ್ ಇದ್ರು ಕೂಡ ಅವ್ರಗಳಿಗೂ ಕೂಡ ಅವ್ರಗಳ ಜೊತೆಗೆ ಫ್ರೆಂಡ್ಲಿಯಾಗಿ ಇದ್ಕೊಂಡು ವಿ ವುಡ್ ಲರ್ನ್, ಅವ್ರಿಗೇನು ಚೆನ್ನಾಗಿ ಬರುತ್ತೆ ನೋಡೋಣ, ಕಲ್ತ್ಕೊಳ್ಳೋಣ, ಈ ಥರ ಇತ್ತು. ಈಗಿನ ಮಕ್ಕಳಲ್ಲಿ ಅದನ್ನು ಡೆವಲಪ್ ಆದರೆ ಖಂಡಿತ ಒಳ್ಳೆಯದು. ಯಾಕಂದರೆ ಈಗಿನ ಮಕ್ಕಳು ಅನ್ನೋದಕ್ಕಿಂತ ದೇ ಆರ್ ಇನ್ಸೆಕ್ಯೂರ್ಡ್. ಸೊ ಆ ಇನ್ಸೆಕ್ಯೂರಿಟಿ ಜಾಸ್ತಿ ಇರೋದ್ರಿಂದ ಅವ್ರು ಚೆನ್ನಾಗೇ ಮಾಡಿದ್ರು ಕೂಡ ದೇ ಗೋ ಡೌನ್ ವಿತ್ ದ ಪರ್ಫಾರ್ಮೆನ್ಸ್. ಯಾಕೆಂದರೆ ಭಯ ಬರುತ್ತೆ ಸ್ಟೇಜ್ ಮೇಲೆ ಬಂದಾಗ, ಸ್ಟೇಜ್ ಫಿಯರು. ಸೊ ಸುಮಾರು ಮಕ್ಕಳಲ್ಲಿ ತೊಂದರೆಗಳಿವೆ. ಅದು ಯಾಕೆ ಅಂದರೆ ದೇರ್ ಇಸ್ ನೋ ಪ್ರಾಪರ್ ಅಟೆನ್ಷನ್, ದೇರ್ ಇಸ್ ನೋ ಪ್ರಾಪರ್ ಪ್ರಾಕ್ಟೀಸ್. ಈಗ ಕಾಂಪಿಟೇಷನ್ ಅಂದರೆ ಈಗ ಒಂದು 10 ದಿನ ಪ್ರಾಕ್ಟೀಸ್ ಮಾಡ್ತಾರೆ, ಬಂದ್ಬಿಡ್ತಾರೆ,
ಸ್ಟೇಜ್ ಮೇಲೆ ಬಂದಾಗ ಕೆಲವೊಮ್ಮೆ ಆ ಪರ್ಫೆಕ್ಷನ್ ಬರದೇ ಇರ್ಬೋದು, ಜೊತೆಗೆ ಬಾಡಿ ಶೇಕ್ ಆಗ್ಬೋದು, ಅಲ್ಲದೆ ಬೇರೆಯವ್ರು ಮಾಡೋದನ್ನ ನೋಡ್ಬಿಟ್ಟು ಭಯ ಆಗ್ಬೋದು. ಸೊ ಇದೆಲ್ಲ ಸೇರ್ಬಿಟ್ಟು ಅವ್ರು ಪರ್ಫಾರ್ಮ್ ಮಾಡುವಾಗ ಪರ್ಫೆಕ್ಷನ್ ಬರೋದಿಲ್ಲ, ಜೊತೆಗೆ ಅವ್ರು ಎಷ್ಟು ಚೆನ್ನಾಗಿ ಬೇರೆ ಕಡೆ ಮಾಡ್ತಾ ಇದ್ರು ಪ್ರಾಕ್ಟೀಸ್ ಮಾಡುವಾಗ ಅದು ಇಲ್ಲಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಆ ಇನ್ಸೆಕ್ಯೂರಿಟಿ ಹೋಗಿ ಪ್ರಾಕ್ಟೀಸ್ ಟೈಮ್ ಜಾಸ್ತಿ ಆಗಿ ಅವರಲ್ಲೇ ಕಾನ್ಫಿಡೆನ್ಸ್ ಬಂದರೆ ಖಂಡಿತ ಪರ್ಫಾರ್ಮೆನ್ಸ್ ವೆರಿ ಗುಡ್. ಇದು ನಾವೊಂದು ಪಾಯಿಂಟ್ ಅನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಕೇವಲ ಸ್ಪರ್ಧೆಗಳಿಗೋಸ್ಕರ 10-12 ದಿನ ಪ್ರಾಕ್ಟೀಸ್ ಮಾಡಿಕೊಂಡು ವೇದಿಕೆಗೆ ಬಂದು ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ನಿತ್ಯ ಸಾಧನೆ ಇರಬೇಕು. ಸ್ಪರ್ಧೆಗಳು ಬಂದಾಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಎರಡನೇದು, ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಅಂದ ತಕ್ಷಣ ನನಗೆ ಪ್ರಶಸ್ತಿ ಬರಬೇಕು ಅಂತ ಅನ್ಕೋಬಾರ್ದು. ಪಾರ್ಟಿಸಿಪೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ದ ರಿಸಲ್ಟ್ ಈಸ್ ದ ಸೆಕೆಂಡ್ರಿ. ನಾವು ಭಗವಂತ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ ಮಾಫಲ ಹೇತು ಮಾತೆ ಸಂಗೋಸ್ತಕ. ನಮ್ಮ ಕೆಲಸ ಏನು ಅಂತಂದ್ರೆ ನಮ್ಮ ಕರ್ಮವನ್ನು ಮಾಡ್ತಕ್ಕಂಥದ್ದಷ್ಟೇ. ಹಾಗಾಗಿ ಫಲ ಎಲ್ಲ ಭಗವಂತ ಕೊಡ್ತಾನೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಇರಬೇಕು. ಇಲ್ಲ ನಾವೆಲ್ಲ ಇಷ್ಟೆಲ್ಲ ಬೆಳೆಯಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾವು ಇವತ್ತು ಅಷ್ಟೇ ಎಲ್ಲೇ ಸ್ಪರ್ಧೆಗಳು ನಡೀಲಿ ಅಲ್ಲಿ ಅನುಭವಿಸ್ತಕ್ಕಂಥ ಒಂದು ಸಾಧನೆಗೆ ಬರ್ತಕ್ಕಂಥದ್ದು ಕಾಣ್ತಾ ಬರ್ತವೆ. ಮೇಡಮ್ ಇನ್ನೊಂದು ಮಾತು ಹೇಳಿದ್ರು, ನಾವು ನಿರ್ಣಾಯಕರ ಕೂತ್ಕೊಂಡಾಗ ಬಹಳಷ್ಟು ಕಷ್ಟ ಅನ್ಸುತ್ತೆ ಅಂತ. ಖಂಡಿತವಾಗಿ ಕಷ್ಟ. ಆದರೆ ನಾವೆಲ್ಲ ಕಡೆ ನಾವು ಹೇಳ್ಕೊಳ್ತಕ್ಕಂಥದ್ದು, ನಿರ್ಣಾಯಕರಲ್ಲಿ ಕೇಳ್ತಕ್ಕಂಥದ್ದು ಒಂದೇ, ಹಂಸ ಕ್ಷೀರ ನ್ಯಾಯವನ್ನು ಕೊಡಿ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ನಮ್ಮ ಮಕ್ಕಳಿರ್ತಾರೆ, ಬೇರೆ ಸಂಸ್ಥೆ ಮಕ್ಕಳಿರ್ತಾರೆ, ಪುರುಷರಿರ್ತಾರೆ, ಸ್ತ್ರೀಯರಿರ್ತಾರೆ. ಅವರಿಗೆಲ್ಲ ನಾವು ನಮ್ಮ ಆ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿಮಿತದಲ್ಲಿ ನಾವು ಕೂತ್ಕೊಂಡು ಈ ಒಂದು ನಿರ್ಣಾಯಕತ್ವವನ್ನು ಕೊಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಏಕೆಂದ್ರೆ ಒಬ್ಬರಿಬ್ಬರಲ್ಲ, ಒಂದು ವಿಭಾಗದಲ್ಲಿ ಸುಮಾರು 100-120 ಜನ ಇವತ್ತು ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇದಿನ್ನೂ ಭಾರತ ಮಟ್ಟದಲ್ಲಿ ಸರ್ಕಾರ ಏನು ಇವತ್ತು ಕೊಟ್ಟಿದೆ ಇನ್ನೂ ಸಂಖ್ಯೆ ಹೆಚ್ಚಾಗ್ತಾ ಬರ್ಬೋದು. ಹಾಗಾಗಿ ಈ ನಿರ್ಣಾಯಕತ್ವವನ್ನು ಮಾಡ್ತಕ್ಕಂಥ ಎಲ್ಲ ನಿರ್ಣಾಯಕರಲ್ಲಿ ನಾನು ವಿನಂತಿ ಮಾಡೋದು ಒಂದೇನೆ, ಎಲ್ಲರೂ ಸಹ ತಾವು ಯಾವ ರೀತಿಯ ನ್ಯಾಯವನ್ನು ಕೊಡ್ತೀರಾ ಅಂತಂದ್ರೆ, ಹೌದಪ್ಪ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ನಿರ್ಣಯ ಅಂತಕ್ಕಂಥದ್ದು ಎಲ್ಲರ ಮನಸ್ಸನ್ನು ಮೂಡ್ತಕ್ಕಂಥ ಒಂದು ವ್ಯವಸ್ಥೆ ತಮ್ಗೆಲ್ಲಾಗಬೇಕು. ನೀವೇ ಭಗವಂತ ಅವ. ಯಾಕೆಂದ್ರೆ ನಾನು ಆ ನೋವನ್ನು ಅನುಭವಿಸಿದ್ದೀನಿ. ಒಬ್ಬ ಕಾಂಪಿಟೇಟರ್ ಆಗಿ ಸ್ಪರ್ಧೆಯಲ್ಲಿ ಮೇಲಕ್ಕೆ ಹೋದಾಗ ಅಲ್ಲಿ ಏನಾದರೂ ಅಚಾತುರ್ಯ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಏಕಮಾತ್ರ ರಿಸಲ್ಟ್ ಫಲಿತಾಂಶ ಬಂದಾಗ ಆ ನೋವನ್ನ ಆ ಕ್ರೀಡಾಪಟು ಅನುಭವಿಸ್ತಕ್ಕಂಥದ್ದು ನಾವೆಲ್ಲ ಅನುಭವಿಸಿರ್ತಕ್ಕಂಥವ್ರೆ. ಹಾಗಾಗಿ ಎಲ್ಲ ನಿರ್ಣಾಯಕರಲ್ಲೂ ಸಹ ನಾನು ಎಲ್ಲರೂ ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ಎಲ್ಲರೂ ಸರಿ ಮಾಡಿಲ್ಲ ಅಂತಲ್ಲ. ದಯವಿಟ್ಟು ಎಲ್ಲರೂ ಇದನ್ನು ಅನ್ಯತಾ ಭಾವಿಸಿದರೆ ಎಲ್ಲರೂ ಸಹ ಸಮತೋಲನದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ನನ್ನ ವಿನಂತಿ. ಅದ್ರಲ್ಲಿ ನಾನು ಸೇರ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನು ಸರಿ ಅಂತ ಹೇಳ್ತಲ್ಲ, ಕೆಲವು ಸಂದರ್ಭಗಳಲ್ಲಿ ಆಗುತ್ತೆ. ಆದರೆ ಅದಕ್ಕೆ ಹೆಚ್ಚಿನ ಒಂದು ಫಲಿತಾಂಶ ನ್ಯಾಯಬದ್ಧವಾಗಿರ್ಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ, ಮೇಡಮ್ ಕೊನೆಯ ಒಂದೆರಡು ಪ್ರಶ್ನೆಗಳನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮೇಡಮ್, ಇವತ್ತಿನ ಸನ್ನಿವೇಶದಲ್ಲಿ ನಾವು ಏನಾಗ್ತಾ ಇದೆ ಅಂತಂದ್ರೆ, ಯೋಗಾಸನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಹಲವಾರು ಕಾರ್ಯಕ್ರಮಗಳನ್ನ ಪ್ರಾಯೋಗಿಕತ್ವವಾಗಿರ್ಬೋದು ಅಥವಾ ಕ್ರೀಡಾ ವಿಭಾಗದಲ್ಲಿರ್ಬೋದು ಅಥವಾ ಕೆಲವೊಂದು ನಮ್ಮ ಕಾರ್ಯಾಗಾರಗಳಿರ್ಬೋದು, ಇದರಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಇರ್ತೀನಿ. ಈಗೇನೋ ಒಂದು ಬೌಲ್ ಇಟ್ಕೊಂಡಿರ್ತೀರಾ, ಅದನ್ನ ಮ್ಯೂಸಿಕಲ್ ಏನೋ ಅಂತ ಮಾಡ್ತೀರಾ, ಚಿಕಿತ್ಸಾತ್ಮಕ ಅಂತ ಮಾಡ್ತಾ ಇದ್ದೀರಾ. ಈ ಯೋಗನೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ತಮ್ಮನ್ನ ತಾವು ತೊಡಗಿಕೊಂಡಿದ್ದೀರಾ. ಅದ್ರ ಬಗ್ಗೆ ಒಂದೆರಡುಗಳನ್ನ ಮಾತುಗಳನ್ನ ಆಡಬೇಕಾಗಿದೆ. ಓಕೆ, ಸೊ ಯೋಗ ಅಂತ ಬಂದಾಗ ಇದು ಮೈಂಡ್ ಮನಸ್ಸು ಎರಡೂ ಇನ್ವಾಲ್ವ್ ಆಗಿರುವಂಥದ್ದು. ಸೊ ಅದಕ್ಕೆ ಕನೆಕ್ಟ್ ಆಗಿ ಬೇರೆ ಎಲ್ಲ ಇನ್ನೇನೇನು ಮಾಡ್ಬೋದು, ಯಾವ ರೀತಿ, ಈಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ಳೋದು ಇದಷ್ಟೇ ಅಲ್ಲ ಥೆರಪಿ. ದೇರ್ ಆರ್ ಮೆನಿ ಅದರ್ ಥೆರಪೀಸ್. ಸೊ ಯುವರ್ ಎನರ್ಜಿ ಕ್ಯಾನ್ ಬಿ ಯೂಸ್ ಟು ಹೀಲ್ ಯುವರ್ ಸೆಲ್ಫ್. ಸೊ ಯುವರ್ ಬಾಡಿ ಕ್ಯಾನ್ ಬಿ ಹೀಲ್ಡ್ ಬೈ ಇಟ್ ಸೆಲ್ಫ್. ಸೊ ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಎನರ್ಜಿ ಬೇಕು, ನಿಮ್ಮ ಮನಸ್ಸು ಕನೆಕ್ಟ್ ಆಗಬೇಕು. ಸೊ ಈ ಥರ ಎಲ್ಲ ನೋಡ್ತಾ ಹೋದಾಗ ನನಗೆ ಸಾಕಷ್ಟು ಕಲಿಯೋಕೆ ಸಿಕ್ತು. ರೇಖಿ ಕಲ್ತ್ಕೊಂಡೆ, ಪ್ರಾಣಿಕ್ ಹೀಲಿಂಗ್ ಕಲ್ತ್ಕೊಂಡೆ, ಪ್ರಾಣ ವೈಲೆಟ್ ಹೀಲಿಂಗ್ ಕಲ್ತ್ಕೊಂಡೆ. ಹಾಗೆ ಹೋಗ್ತಾ ಹೋಗ್ತಾ ಸೌಂಡ್ ಥೆರಪಿ. ಸೊ ಸೌಂಡ್ ಥೆರಪಿಗೆ ಬಂದಾಗ ನಂಗೆ ತುಂಬಾ ಇಟ್ ಗಾಟ್ ಫ್ಯಾಸಿನೇಟೆಡ್, ತುಂಬಾ ಖುಷಿ ಕೊಡುವಂಥ ವಿಷಯ ಇದು. ಸೊ ಇಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ಸೊ ಸಿಂಗಿಂಗ್ ಬೌಲ್ಸ್ ಅಂತ ಹೇಳ್ಬಿಟ್ಟು, ಹಿಮಾಲಯನ್ ಸಿಂಗಿಂಗ್ ಬೌಲ್ಸ್ ಅಂತಾರೆ, ಟಿಬೆಟನ್ ಸಿಂಗಿಂಗ್ ಬೌಲ್ಸ್ ಅಂತಾರೆ. ಸೊ ದೇರ್ ಆರ್ ಬೌಲ್ಸ್. ಸೊ ನೀವೆಲ್ಲ ನೋಡಿರ್ಬೋದು. ಸೊ ಮೆಟಲ್ ಬೌಲ್, ಆ ಬೌಲ್ ಇಟ್ಕೊಂಡ್ಬಿಟ್ಟು ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡೋದು ನಾವು ಹೊಡೆದಾಗ್ಲಿ. ಸೊ ಈ ಸೌಂಡಿಂದ ಏನಾಗುತ್ತೆ ಅಂದರೆ, ದೇರ್ ಆರ್ ಸೋ ಮೆನಿ ಫ್ರೀಕ್ವೆನ್ಸೀಸ್. ಆ ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡಿಬಿಟ್ಟು ಆ ಸೌಂಡ್ ಪ್ರೊಡ್ಯೂಸ್ ಮಾಡಿ ಅದರಿಂದ ನಮ್ಮ ಬಾಡಿಯನ್ನು ಒಂದೊಂದು ಸೆಲ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಆಗ ಬಾಡಿ ಹೆಂಗೆ ಚೇಂಜ್ ಆಗುತ್ತೆ, ಹೆಂಗೆ ರಿಯಾಕ್ಟ್ ಮಾಡುತ್ತೆ. ಸೊ ಇದೆಲ್ಲ ಕಲಿತಾ ಹೋದಾಗ ಐ ರಿಯಲಿ ಸೌಂಡ್ ಥೆರಪಿ ಕಡೆ ತುಂಬಾ ಮನಸ್ಸು ಹೋಯಿತು. ಆ್ಯಂಡ್ ಐ ಸ್ಟಾರ್ಟೆಡ್ ಗಿವಿಂಗ್ ಥೆರಪೀಸ್ ಆ್ಯಂಡ್ ಐ ಹ್ಯಾವ್ ಸೀನ್ ದ ರಿಸಲ್ಟ್ಸ್. ಸೊ ಮೆನಿ ಪೀಪಲ್ ಹ್ಯಾವ್ ಗಾಟ್ ಬೆನಿಫಿಟೆಡ್. ಸೊ ಎಲ್ಲ ಥರ ಥೆರಪಿನೂ ಯೂಸ್ ಮಾಡ್ತೀನಿ. ಅದರಲ್ಲಿ ಸೌಂಡ್ ಥೆರಪಿ ಜಾಸ್ತಿ ಅಟ್ರಾಕ್ಟ್ ಆಗಿದೆ. ಯಾಕೆಂದರೆ ಆ ಸೌಂಡು ನಿಮ್ಮ ಮೈಂಡಿಗೆ ಇಮ್ಮಿಡಿಯೇಟಾಗಿ ಕನೆಕ್ಟ್ ಆಗುತ್ತೆ. ಸೊ ಆ ಕನೆಕ್ಟ್ ಆದಾಗ ಮೆಡಿಟೇಷನ್ ಈಸಿಯಾಗಿ ಆಗುತ್ತೆ. ಸೊ ಅಲ್ಲಿ ನೀವು ಯೋಚನೆ ಮಾಡೋಷ್ಟೇ ಇಲ್ಲ. ನಾನು ಕಣ್ಣು ಮುಚ್ಕೊಂಡು 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ ಅಂತಾರೆ. ಸೌಂಡ್ ಥೆರಪಿ ಕೊಡುವಾಗ 1 ಅವರ್ ಎಚ್ಚರ ಇಲ್ದಂಗೆ ಮಲಗಿರ್ತಾರೆ. ಸೊ ದಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಐ ಕ್ಯಾನ್ ಸೇ. ಸೊ ಆ
ಕನೆಕ್ಟ್ ಮಾಡ್ಕೊಂಡು ಆ ಸೌಂಡ್ ಜೊತೆ ಕನೆಕ್ಟ್ ಆಗಿರುವಾಗ ಏನಾಗುತ್ತೆ, ಬೇರೆ ಯಾವ ಥಾಟ್ಸು ಬರಲ್ಲ, ಬರೀ ಅವರಾಯಿತು, ಅವ್ರ ಬಾಡಿ ಆಯಿತು, ಅವ್ರ ಮೈಂಡ್ ಆಯಿತು. ಸೊ ಈ ಥರ ಇರೋದ್ರಿಂದ ಐ ರಿಯಲಿ ಫೀಲ್ ಗುಡ್ ದ್ಯಾಟ್ ಪೀಪಲ್ ಆರ್ ಗೆಟಿಂಗ್. ಒಳ್ಳೆಯ ಒಂದು ವಿಚಾರವನ್ನು ತಿಳಿಸಿದರೆ. ಮುಂದಿನ ಈ ಏನು ಬರುವ ಭಾನುವಾರ ಇದೆ, ಆ ಭಾನುವಾರದ ಮುಂದಿನ ಭಾನುವಾರ ನಾವು ಒಂದು ಕಾರ್ಯಕ್ರಮವನ್ನು, ಕಾರ್ಯಾಗಾರವನ್ನು ಇಲ್ಲೇ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಮತ್ತೆ ಕೊಡ್ತೇನೆ. ನಾನು ಅದ್ರ ಬಗ್ಗೆ ಮತ್ತೆ ಮುಂದಿನ ವ್ಯಕ್ತಿ ಪರಿಚಯ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೋಸ್ಕರ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸೊ ಇನ್ನು 2-3 ದಿನದ ನಂತರ ಆ ಒಂದು ಬೌಲ್ಗಳ ಸೌಂಡ್ ಥೆರಪಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಅದ್ರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಾಗಾರವನ್ನು, 1 ದಿನದ ಕಾರ್ಯಾಗಾರವನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಈಗಲೇ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೇಡಮ್, ತಮಗೆ ಮತ್ತೆ ಇನ್ನೊಂದು, ನೀವು ಅಷ್ಟೇ ಹೇಳಿದ್ರಿ, ಅದಕ್ಕಿಂತ ಹೆಚ್ಚಿನ ಒಂದು ಬೇರೆ ಬೇರೆ ಕ್ಷೇತ್ರಗಳು ತಮ್ಮನ್ನು ತೊಡಗಿಸ್ಕೊಳ್ತೀರಾ. ಐ ನೋ ಯು ಆರ್ ಒನ್ ಆಫ್ ದಿ ಸೆಲೆಬ್ರಿಟಿ ಅಂತಲೂ ಗೊತ್ತು ನಮಗೆ. ಹಲವಾರು ಪ್ರಶಸ್ತಿಗಳನ್ನು ಏನು ಅದು ನನಗೆ ಅಷ್ಟೊಂದು ಅದ್ರ ಬಗ್ಗೆ ಹೇಳಲಿಕ್ಕೆ ಗೊತ್ತಿಲ್ಲ. ತಾಯಿಯಾಗಿ ಏನು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾವು ಯು ಗಾಟ್ ಸೋ ಮೆನಿ ಅವಾರ್ಡ್ಸ್ ಅಂಡ್ ಟೈಟಲ್ಸ್ ಎಲ್ಲ ಅಂತ ನಾನು ಕೇಳಿದ್ದೀನಿ, ನೋಡಿದ್ದೀನಿ ಕೆಲವೊಂದು ನಿಮ್ಮ ಫೇಸ್ಬುಕ್ಗಳಲ್ಲಿ. ಅದ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ಕೊಡಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಬ್ಯಾಕ್ಗ್ರೌಂಡ್ ಯೋಗ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಪ್ಲೀಸ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಲಿಟಲ್ ಬಿಟ್ ಇನ್ ದಟ್. ಸೊ ಖಂಡಿತ. ಸೊ ಅನ್ಕೊಂಡಿರ್ಲಿಲ್ಲ ಯಾವಾಗಲೂ ನಾನು ಯಾವುದಾದ್ರೂ ಸೌಂದರ್ಯ ಸ್ಪರ್ಧೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಯೋಗ ಹೇಳ್ಕೊಡೋಕ್ಕೆ ಅಂತೇಳಿ ಗ್ರ್ಯಾಂಡ್ ಮದರ್ಸ್ ಶೋಗೆ ನನ್ನ ಕರೆದ್ರು. ಸೊ ಗ್ರ್ಯಾಂಡ್ ಮದರ್ಸ್ಗೆ ಯೋಗ ಹೇಳ್ಕೊಡಿ, ಅವ್ರದ್ದು ಒಂದು ಸೌಂದರ್ಯ ಸ್ಪರ್ಧೆ ಇತ್ತು. ಆಗ ಹೇಳ್ಕೊಡೋಕ್ಕೆ ಅಂತ ಕರೆದಾಗ ಅಲ್ಲಿ ಇನ್ನೊಂದು ಆರ್ಗನೈಸರ್ ಬಂದಿದ್ರು, ಮಿಸಸ್ ಇಂಡಿಯಾ ಕಾಂಟೆಸ್ಟ್ ಆರ್ಗನೈಸರ್. ಸೊ ಅಲ್ಲಿ ನಾನು ಯೋಗ ಹೇಳ್ಕೊಡ್ತಿರುವಾಗ ನನ್ನ ನೋಡಿ ಬಂದು ಅಪ್ರೋಚ್ ಮಾಡಿ, ಅವರು ನನ್ನ ಜೊತೆಗೆ ಮಾತಾಡಿ ನನಗೆ ಅಪ್ರೋಚ್ ಮಾಡಿದರು ಪಾರ್ಟಿಸಿಪೇಟ್ ಮಾಡಿ ಅಂತ. ಸೊ ಈ ರೀತಿ ನಾನು ಎಂಟರ್ ಆದೆ ಈ ಫೀಲ್ಡಲ್ಲಿ. ಸೊ ಕೆಲವೊಂದು ಮಾಡಲಿಂಗ್ ಕೂಡ ಮಾಡಿದ್ದೀನಿ. ಸೊ ಈ ಥರ ಹೋದಾಗ, ಕಾಂಪಿಟೇಷನ್ಸ್ಗೆ ಹೋದಾಗ, ಸೌಂದರ್ಯ ಸ್ಪರ್ಧೆಗೆ ಹೋದಾಗ ಐ ರಿಯಲಿ ಗಾಟ್ ಟು ಲರ್ನ್ ಮೆನಿ ಅದರ್ ಥಿಂಗ್ಸ್. ಸೊ ಹೌ that field works. It's a different, colorful, very bright field. ಸೊ ಅಲ್ಲಿ ಕೂಡ ನನಗೆ ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಯೋಗ ಏನು ಕೊಟ್ಟಿದೆ ಅಂದರೆ, ಚಿಕ್ಕ ವಯಸ್ಸಿಂದ ಐ ಆಮ್ ಆಲ್ವೇಸ್ ಡೌನ್ ಟು ಅರ್ತ್. ಸೊ ನಂದೇನಿದೆ, ಎಷ್ಟಿದೆ ಅಷ್ಟು ಮಾಡ್ತೀನಿ, ನಂಗೆ ಏನು ಬೇಕು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾವುದೇ ಫೀಲ್ಡ್ಗೆ ಹೋದ್ರು ನನಗೆ ಯಾವ ರೀತಿ ತೊಂದರೆಗಳಾಗಿಲ್ಲ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯೋಗ, ದ್ಯಾಟ್ ಐ ಕ್ಯಾನ್ ಸೇ. ಸೊ ಯೋಗ ಕ್ಯಾನ್ ಟೇಕ್ ಯು ಟು ಎನಿ ಪ್ಲೇಸಸ್. ಸೊ ಅಲ್ಲಿ ಕಾಂಪಿಟೇಷನ್ಸ್ಗೆ ಹೋದಾಗ ಕೋರ್ಸ್ ಪಾರ್ಟಿಸಿಪೇಟ್ ಮಾಡಿದೆ, ರನ್ನರ್ ಅಪ್ ಕ್ರೌನ್ ಕೂಡ ತೊಗೊಂಡೆ, ಜೊತೆಗೆ ಮಿಸಸ್ ಚಾರ್ಮಿಂಗ್ ಅಂತ ಒಂದು ಅವಾರ್ಡ್ ಕೂಡ ಬಂತು, ಸಬ್ ಟೈಟಲ್ ಕೂಡ ಬಂತು. ಸೊ ಅದಾಗಿದ್ಮೇಲೆ ಸುಮಾರು ಬೇರೆ ಕಾಂಪಿಟೇಷನ್ಸ್ಗೆಲ್ಲ ಬಂತು ನನಗೆ ಕಾಲು. ಐ ಕುಡ್ ನಾಟ್ ಮೇಕ್ ಟೈಮ್ ಬಿಕಾಸ್ ನನ್ನ ಕೆಲಸ, ಸಂಸಾರ, 2 ಮಕ್ಕಳು, ಸೊ ಆಮೇಲೆ ನನ್ನ ಕ್ಲಾಸಸ್ಸು, ಸೊ ಎಲ್ಲದೂ ಇಟ್ಕೊಂಡು ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಯಾವಾಗ ಏನಾಗುತ್ತೆ, ಖಂಡಿತ ಐ ಆಮ್ ನಾಟ್ ವೇಸ್ಟಿಂಗ್ ಟೈಮ್, ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ಇಟ್. ಸೊ ಅದರಲ್ಲೂ ಒಮ್ಮೆ ಒಂದು ಪ್ರೋಗ್ರಾಮ್ ಕೂಡ ಮಾಡಿಬಿಟ್ಟು ನಾನು ನಿರಂಜನ್ ಅವ್ರನ್ನ ಕರೆಸಿದೆ ಅಪಾರ್ಟ್ಮೆಂಟಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್. ಸೊ ಈಗಿನ ಮಕ್ಕಳಲ್ಲಿ ತುಂಬ ತೊಂದರೆಗಳಿದೆ, ಮಕ್ಕಳಿಗೆ ಯಾವ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗಲ್ಲ. ಸೊ ಅದರಿಂದ ಸುಸೈಡಲ್ ಕೇಸಸ್ ತುಂಬ ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾನು ಪ್ರೋಗ್ರಾಮ್ ನಡೆಸಿದಾಗ ನಿರಂಜನ್ ಅವ್ರು ಬಂದುಬಿಟ್ಟು ಗೈಡ್ ಮಾಡಿದರು ಪೇರೆಂಟ್ಸ್ಗೆ ಯಾವ ಥರ ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಒಬ್ಬರು ಸೈಕಾಲಜಿಸ್ಟ್ ಬಂದಿದ್ದರು. ಸೊ ಈ ಥರ ಪ್ರೋಗ್ರಾಮ್ಗಳು, ಕಲ್ಚರಲ್ ಆ್ಯಕ್ಟಿವಿಟೀಸ್, ಸೊ ಒಂದಲ್ಲ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಸೊಸೈಟಿಗೆ ನನ್ನ ಕೈಯಿಂದ ಏನಾಗುತ್ತೆ ಅದನ್ನು ಮಾಡಬೇಕಂತ ಆಸೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯೋಗ. ಫೈನ್ ಮೇಡಮ್, ನಾನು ಔಟ್ ಆಫ್ ದಿ ಇವತ್ತಿನ ಸನ್ನಿವೇಶಕ್ಕೆ ಬೇಕಾದ್ರೆ ಒಬ್ಬರು ಸೆಲೆಬ್ರಿಟಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ದೀರಾ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಓಡಾಡಿದ್ದೀರಾ. ಇವತ್ತಿನ ಒಂದು ಸಿಚುಯೇಷನ್ಸಲ್ಲಿ ಏನು ಇವತ್ತು ಡ್ರಗ್ಸ್ ಅಂತ ಬರ್ತಾ ಇದೆ, ಅದು ನಾವೇನು ಉಪಯೋಗಿಸೋದಿಲ್ಲ, ಅಂದರೆ ಯೋಗದವರು ಯೂಶಲಿ ಕಡಿಮೆ ಇರ್ತಾರೆ. ನಿಮ್ಮ ಆ ಒಂದು ಸಾಧನೆಯಿಂದ ಡ್ರಗ್ಸ್ ತೆಗೆದುಕೊಳ್ತಕ್ಕಂಥವ್ರು ಏನಾರ ಟ್ಯೂನ್ ಮಾಡಲಿಕ್ಕೆ ಯೋಗದಲ್ಲಿ ಸಾಧನೆ ಇದೆ, ಆದರೆ ಅವರನ್ನ ಮನಸ್ಸು ಪರಿವರ್ತನೆಯನ್ನು ಮಾಡಿ ಯೋಗಕ್ಕೆ ತೆಗೆದುಕೊಳ್ಳಿಕ್ಕೆ ಒಬ್ಬ ಸೆಲೆಬ್ರಿಟಿ ಆಗಿ ಮತ್ತೊಬ್ಬರ ಸೆಲೆಬ್ರಿಟಿಗೆ ಯಾವ ರೀತಿ ನೀವು ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡು ಅವ್ರನ್ನ ಟ್ಯೂನ್ ಮಾಡ್ಲಿಕ್ಕೆ ಏನಾರ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಇದೆ. ಯಾಕೆಂದ್ರೆ ನಾನು ಕೆಲವೊಬ್ಬರ ಜೊತೆಗೆ ಮಾತಾಡಿದ್ದೀನಿ, ಮಾತಿನಲ್ಲೇನೆ ಬದಲಾವಣೆಗಳು ಕಾಣಿಸಿದೆ. ಸೊ ಸುಮಾರು ಜನ ಕೆಲವೊಂದವ್ರದ್ದು ಊಟದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ, ಅವ್ರು ತಗೊಳ್ಳೋವಂಥ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗಿದೆ. ಸೊ ಅವ್ರ ನೇಚರಲ್ಲಿ ಬದಲಾವಣೆ ಬಂದಿದೆ. ಯೋಗ ಒಂದು ಪ್ರಾಕ್ಟೀಸ್ ಅಂತ ಮಾಡಿಕೊಂಡು ಯೋಗದಲ್ಲಿ ಏನು ನಮ್ಮ ಬಾಡಿ ಏನು ಬೇಕು ಖುಷಿಯಾಗಿರೋದಕ್ಕೆ ಅದು ಪ್ರೊಡ್ಯೂಸ್ ಆಗೋದ್ರಿಂದ ಡ್ರಗ್ಸ್ ಖಂಡಿತ ಬೇಕಿಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗ್ತಾ ಇದೆ. ಅಲ್ಲ, ತಗೊಳ್ಳೋದೇ ಇಲ್ಲ, ಬಾಡಿನೇ, ಮೈಂಡೇ ಅದನ್ನ ರೆಫ್ಯೂಸ್ ಮಾಡ್ತಾ ಬರುತ್ತೆ. ಸೊ ಡೋಪಮೈನ್ ಏನು ಪ್ರೊಡ್ಯೂಸ್ ಆಗುತ್ತೆ ಡ್ರಗ್ಸ್ ತಗೊಳ್ಳೋದ್ರಿಂದ, ದ ಸೇಮ್ ಡೋಪಮೈನ್ ಯು ಕ್ಯಾನ್ ಪ್ರೊಡ್ಯೂಸ್ ಬೈ ಡೂಯಿಂಗ್ ಯೋಗ. ಬಿಕಾಸ್ ಎಕ್ಸಸೈಸ್ ಮಾಡುವಾಗ ನಿಮ್ಮ ಬಾಡಿಯಲ್ಲಿ ಎಷ್ಟು ಎನರ್ಜಿ ಡೆವಲಪ್ ಆಗುತ್ತೆ ಅಂದರೆ ಯು ಫೀಲ್ ಹ್ಯಾಪಿ, ಯೋರ್ ಮೈಂಡ್ ಫೀಲ್ಸ್ ಹ್ಯಾಪಿ. ಸೊ ಖಂಡಿತ ನನ್ನ ಕೆಲವೊಂದು ಫ್ರೆಂಡ್ಸ್ಗಳು ಈ
ಮಾದಕ ವಸ್ತುಗಳು. ಸೊ ಮಾದಕ ವಸ್ತುಗಳ ಕಡೆ ಗಮನ ಹರಿಸ್ತಿದ್ದವರು ಕೂಡ ಬದಲಾಗಿ ಡ್ರಿಂಕ್ಸ್ ತಗೊಳ್ತಿದ್ದವರು ಬಿಟ್ಟು ಈಗ ಯೋಗ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಅವರಲ್ಲಿ ಬದಲಾವಣೆಗಳಿದೆ. ಸೊ ದೇರ್ ಹ್ಯಾಪಿ ಡೂಯಿಂಗ್ ಯೋಗ ಅಂಡ್ ಚೇಂಜಿಂಗ್ ದೆಮ್ಸೆಲ್ವ್ಸ್ ಅಂಡ್ ಫೀಲಿಂಗ್ ಮೋರ್ ಹ್ಯಾಪಿ ಅಂಡ್ ಅವ್ರ ಕೆಲಸ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಯೋಗ ಪ್ರಾಕ್ಟೀಸ್ ಶುರು ಮಾಡಿದ ಮೇಲೆ. ಸೊ ಐ ಆಮ್ ಖಂಡಿತ ಐ ಕ್ಯಾನ್ ಸೇ. ಇಲ್ಲಿ ಒಂದು ನಾನು ಜೋಕನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್, ಕ್ಷಮೆ ಇರಲಿ. ಒಬ್ಬ ಹೆಂಡತಿ ಗಂಡನ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡೋದಂತೆ ಯೋಗ ಮೇಡಮ್ ಹತ್ರ. ಮೇಡಮ್ ನನ್ನ ಗಂಡ ತುಂಬ ಕುಡಿತಾನೆ, ಸೊ ಹಾಗಾಗಿ ಯೋಗ ಮಾಡಿಸಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಸೊ ಬ್ಯಾಲೆನ್ಸ್ ಸಿಕ್ಕತ್ತೆ ಅಂತೇಳಿ, ಹಾಗಾಗಿ ದಯವಿಟ್ಟು ಸ್ಟೂಡೆಂಟ್ ಅಂತ ಎತ್ಕೊಳ್ಳಿ ಅಂತ ಸೇರಿಸ್ತಾರೆ. ಆಮೇಲೆ ಆಫ್ಟರ್ 1 ಮಂತ್ ಆದಮೇಲೆ ಮೇಡಮ್ಮು ರೋಡಲ್ಲಿ ಹೋಗುವಾಗ ಆ ಹೆಣ್ಣು ಮಗಳು ಸಿಗ್ತಾಳೆ. ಅವನ್ನ ಕೇಳ್ತಾರೆ, ಏನ್ರಿ ನಿಮ್ಮ ಯಜಮಾನರು ಪರವಾಗಿಲ್ವಾ, ಈಗ ಯೋಗ ಮಾಡ್ತಾ ಇದ್ದಾರಲ್ಲ, ಏನು ಎನಿ ಚೇಂಜಸ್ ಅಂತ. ಹೌದು ಮೇಡಮ್, ಮೊದಲು ಬರೀ ನಿಂತ್ಕೊಂಡೆ ಕುಡಿತಾ ಇದ್ರು, ಇವಾಗ ಶೀರ್ಷಾಸನ ಹಾಕೊಂಡು ಕುಡಿತಾರೆ ಅಂತ ಹೇಳ್ತಾರೆ. ಸೊ ಜಸ್ಟ್ ಜೋಕ್ಗೋಸ್ಕರ ಹೇಳಿದ್ದು ಅಷ್ಟೇ, ನಾಟ್ ದಾ. ಸೊ ಇಲ್ಲಿ ಏನಾಗುತ್ತೆ, ಆ ಥರ ಮಾನಸಿಕವಾಗಿ ಒತ್ತಡಗಳಿಂದ ಅಥವಾ ಬೇರೆ ಸುಖವನ್ನ, ಸಂತೋಷವನ್ನ, ಬೇರೆ ಒಂದು ಮಾದಕ ವಸ್ತುಗಳಿಂದ ನಾವು ಏನು ಪಡಿತೀವಿ ಅಂತಕ್ಕಂಥದ್ದು ಕ್ಷಣಿಕವಾಗಿರ್ತಕ್ಕಂಥದ್ದು. ಆದರೆ ಪೂರ ನಿರಂತರವಾಗಿ ನಮ್ಗೆ ಸಿಗ್ತಕ್ಕಂಥ ಆನಂದ, ಸಂತೋಷ, ತೃಪ್ತಿ, ಸಮಾಧಾನ ಇದೆಲ್ಲವೂ ನಿರಂತರವಾಗಿ ಯೋಗದಲ್ಲಿ ಸಿಗ್ತಕ್ಕಂಥದ್ದು ಅಂತ ಕೇಳ್ಕೊಳ್ತಾ, ಮೇಡಮ್ ಕೊನೆಯ ಒಂದು ಪ್ರಶ್ನೆಯಲ್ಲಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮನೆಯ ಪರಿಸರ ಹೇಗಿದೆ ನಿಮಗೆ? ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಸಾಧನೆ ಮಾಡ್ತೀರಾ. ಒಂದು ಪುರುಷನ ಹಿಂದೆ ಒಂದು ಹೆಣ್ಣು ಸಪೋರ್ಟ್ ಆಗಿ ನಿಂತಾಳೆ ಅಂತ ಕೇಳ್ತೀವಿ. ಇಲ್ಲಿ ಉಲ್ಟಾ ಇದೆ, ಒಂದು ಹೆಣ್ಣಿನ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತ ಅನ್ಕೊಂಡಿದ್ದೇನೆ. ಹೌ ಇಸ್ ಯುವರ್ ಫ್ಯಾಮಿಲಿ ಅಟ್ಮಾಸ್ಫಿಯರ್? ನಿಮ್ಮ ಮಕ್ಕಳಿದ್ದಾರೆ ಇಬ್ಬರು, ಅವರು ಒಳ್ಳೆ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ಒಳ್ಳೆ ಎಜುಕೇಶನ್ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ಪರಿಸರ, ಏಕೆಂದರೆ ಬಹಳಷ್ಟು ಹೆಣ್ಮಕ್ಳಿಗೆ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ದು ಕುಟುಂಬ ಇದೆ, ಮಕ್ಕಳಿದ್ದಾರೆ. ನೀವೊಂದು ಮಾತು ಹೇಳಿದ್ರು, ಆದರೆ ಇಷ್ಟೆಲ್ಲ ಹೇಳಿದ್ರು ಸಹ ನೀವು ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಪಟ್ಟಿ ಹಾಕೊಂಡಿದ್ದೀರಾ, ಹಲವಾರು ಸಮಾಜ ಸೇವಾಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮನೆಯ ಪರಿಸರದಲ್ಲಿ ಯಾವ ರೀತಿ ನಿಮಗೆ ಉತ್ತೇಜನ ಸಿಗ್ತಾ ಇದೆ? ನಮ್ಮ ಮನೆಯ ಹೆಣ್ಮಕ್ಳಿಗೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಓಕೆ, ಸೊ ಫ್ಯಾಮಿಲಿಯಿಂದ ತಗೊಂಡ್ರೆ ಐ ಆಮ್ ರಿಯಲಿ ಹ್ಯಾಪಿ. ಸೊ ನನ್ನ ಮನೆಯಲ್ಲಿ ಯಾವುದಕ್ಕೂ ನನಗೆ ಯಾರು ತಡೆಯೋರೇ ಇಲ್ಲ. ಮಾಡ್ತೀಯಾ? ಓಕೆ. ನಿಂಗೆಲ್ಲ ಆಗತ್ತಾ? ಫೈನ್, ಗೋ ಅಹೆಡ್, ಡೂ ಇಟ್. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಕೂತ್ಕೊಳ್ತಾರೆ ಅಂತಲ್ಲ. ನನ್ನ ಹಸ್ಬೆಂಡ್ ಖಂಡಿತ ಹಿ ಸಪೋರ್ಟ್ಸ್, ಹಿ ಡಸ್ ಆಲ್ ದ ಬ್ಯಾಕ್ಗ್ರೌಂಡ್ ವರ್ಕ್. ನಾನು ಏನೇ ಸ್ಟೇಜ್ ಶೋಸ್ ಮಾಡಿದ್ರು ಕೂಡ ಅದಕ್ಕೆ ಹಿಂದ್ಗಡೆ ಕೆಲಸ ಅಷ್ಟು ಯಜಮಾನರು ಮಾಡ್ತಾರೆ, ಮಕ್ಕಳು ಕೂಡ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಚಿಕ್ಕ ಮಗ ಕೂಡ ಯಾವತ್ತೂ ನನಗೆ ತೊಂದರೆನೇ ಕೊಟ್ಟಿಲ್ಲ. ಏನೇ ಮಾಡ್ತಿದ್ರು ಓಕೆ, ಅವನಲ್ಲಿ ಬಂದು ನಿಂತ್ಕೊಳ್ಬೇಕಿದ್ರೆ ನೋಡ್ತಾನೆ, ಬಟ್ ಹಿ ನೆವರ್ ಸ್ಟಾಪ್. ಎಷ್ಟು ವರ್ಷ ಅಂತ ಮಕ್ಕಳಿಗೆ ದಯವಿಟ್ಟು? ಓಕೆ, ನನ್ನ ಚಿಕ್ಕ ಮಗನಿಗೆ 10 ವರ್ಷ, 11 ವರ್ಷ, ಈಗ ದೊಡ್ಡವನು 20 ವರ್ಷ. ಸೊ ಇಬ್ರು ಮಕ್ಕಳು ದೇ ಆರ್ ಡೂಯಿಂಗ್ ವೆಲ್, ದೇ ಆರ್ ಗುಡ್ ಚಿಲ್ಡ್ರನ್. ನಂಗೆ ಚಿಂತೆನೇ ಇಲ್ಲ ಮಕ್ಕಳ ಬಗ್ಗೆ. ಆ್ಯಂಡ್ ಯಜಮಾನ್ರು ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅಲ್ಲದೆ ಆಬ್ವಿಯಸ್ಲಿ ನಾನು ಸುಮಾರು ಜನ ಹೇಳೋದನ್ನು ಕೇಳ್ತೀನಿ, ಅಯ್ಯೋ ಮನೆ ಕೆಲಸ, ಮಕ್ಕಳು, ಸೊ ಏನು ಮಾಡೋಕ್ಕಾಗಲ್ಲ ಅಂತ. ನಾನು ಬೆಳಿಗ್ಗೆ 4 ಗಂಟೆಗೆ ಇದ್ದರೆ ರಾತ್ರಿ 11 ಗಂಟೆ ತನಕ ಐ ವರ್ಕ್. ಆ್ಯಂಡ್ ಅದಕ್ಕೆ ಅಂತೇಳಿ ಮನೆಯನ್ನೆಲ್ಲ ಬಿಟ್ಬಿಟ್ಟು ಕೆಲಸ ಮಾಡ್ತೀನಿ ಅಂತಿಲ್ಲ. ಮನೇಲಿ ಅಡುಗೆ ಕೂಡ ನಾನೇ ಮಾಡ್ತೀನಿ. ಸೊ ಸ್ಕೂಲ್ಗೆ ಹೋಗ್ತೀನಿ, ನನ್ನ ಕ್ಲಾಸಸ್ ತೊಗೊಳ್ತೀನಿ, ನನ್ನ ಹೀಲಿಂಗ್ ಸೆಷನ್ಸ್ ಕೊಡ್ತೀನಿ, ಮಕ್ಕಳ ಜೊತೆಗೂ ಮಾತಾಡ್ತೀನಿ, ಮಕ್ಕಳ ಜೊತೆಗೆ ಆಟನೂ ಆಡ್ತೀನಿ. ಸೊ ಮಕ್ಕಳ ಜೊತೆ ಕೂತ್ಕೊಂಡು ಸ್ವಲ್ಪ ಟಿವಿನೂ ನೋಡ್ತೀನಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಮ್ಯಾನೇಜ್ ಯುವರ್ ಟೈಮ್. ಸೊ ನೀವು ನಿಮಗೆ ಅಂತ ಟೈಮ್ ಕೊಡೋದನ್ನ ಖಂಡಿತ ಕಲಿಬೇಕು. ಸೊ ಯಾವಾಗಲೂ ಮಕ್ಕಳು ಅಂತ ಹೇಳ್ಕೊಂಡು ಇದೆಲ್ಲ ರೀಸನ್ಸ್ ಅಂತ ನಂಗೆ ಅನ್ಸುತ್ತೆ. ಯಾಕೆಂದರೆ ಮಕ್ಳಿಗೆ ಬೇಕಾಗಿರೋದು ಕ್ವಾಲಿಟಿ ಟೈಮ್, ನಾಟ್ ಕ್ವಾಂಟಿಟಿ ಟೈಮ್. ನೀವು ಅವ್ರ ಹಿಂದೆನೇ ಇದ್ದರೆ ಅವರೇ ಮಾಡೋದನ್ನು ಏನೂ ಕಲಿಯೋಕ್ಕಾಗಲ್ಲ. ಸೊ ಲೆಟ್ ದೆಮ್ ಆಲ್ಸೋ ಡೂ ದ ವರ್ಕ್. ನೀವು ಮಾಡಿ, ನಿಮ್ಮ ಎಫರ್ಟ್ ಹಾಕಿ, ನೀವು ಮಾಡ್ಬೇಕನ್ಸುತ್ತೆ ಮಾಡ್ತಾ ಹೋಗಿ, ಆಗ ನಿಮ್ಮಲ್ಲೂ ಬದಲಾವಣೆ ಇರುತ್ತೆ. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಫೈನ್ ಮೇಡಮ್. ನಾನು ಒಂದ್ಸರಿ ಇವ್ರನ್ನ ಬೈಕೊಳ್ತಾ ಇದ್ದೆ, ನನ್ನನ್ನು ಫಂಕ್ಷನ್ಗೆ ಕರೆಸ್ಬಿಟ್ರು, ಹೇಳಿದ್ರ ಮನೆಗೆ ಕರೆದಾಗ್ಲಿದ್ದಲ್ಲೂ ನನಗೆ ಫೋನ್ ಮಾಡಿದ್ವಿ ಇವರು, ಬರೀ ನನ್ನ ಜೊತೆಗೆ ಫೋನಲ್ಲಿ ಈ ಥರ ಕಾರ್ಯಕ್ರಮ ಇದೆ ಬನ್ನಿ ದಯವಿಟ್ಟು ಒಂಚೂರು ತಿಳಿಸಿ ಅಂತ. ಆಮೇಲೆ ನೆಕ್ಸ್ಟ್ ಎಲ್ಲ ಮಾಡಿದ್ದು ಅವ್ರ ಹಸ್ಬೆಂಡೇನೆ, ನನ್ನನ್ನು ಕರ್ಕೊಂಡಿದ್ದು, ಫೋನ್ ಮಾಡಿದ್ದು, ಬರ ಕೇಳಿದ್ದು, ಲೊಕೇಶನ್ ಮ್ಯಾಪ್ ಕಳಿಸಿದ್ದು, ರಿಸೀವ್ ಮಾಡ್ಕೊಂಡಿದ್ದು. ನಾನು ಏನಪ್ಪ ಮೇಡಮ್ ನನ್ನ ಹತ್ರ ಅಷ್ಟೆಲ್ಲ ಮಾತಾಡಿ ಬನ್ನಿ ಅಂತ ಹೇಳಿದ್ರು, ಇವರು ಮಾತಾಡ್ತಾನೆ ಇಲ್ಲ, ಬರೀ ಇವರು ಶ್ಯಾಮ್ ಅವರೇ ನನ್ನ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರಲ್ಲ ಅಂತ. 100% ಈಸ್ ಗಿಟ್ ವೆರಿ ಗುಡ್ ಸಪೋರ್ಟ್ ಫಾರ್ ಮೇಡಮ್. ಸೊ ಐ ನೋ ಇವನ್ ಅವ್ರ ಮಗನೂ ಅಷ್ಟೇ ಈಸ್ ಅ ವೆರಿ ಗುಡ್ ಇನ್ ನಮ್ಮ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ವರ್ಕ್, ಅದರಲ್ಲೆಲ್ಲ ಚೆನ್ನಾಗಿ ಅವರು ಸಹ, ಮಕ್ಕಳು ಸಹ ಜೊತೆಲಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಇಷ್ಟೆಲ್ಲ ಸಾಧನೆಗೆ ಅವರ ಇಡೀ ಕುಟುಂಬ ಅವರಿಗೆ ನಿಂತಿದೆ, ಬೆನ್ನೆಲುಬಾಗಿ ನಿಂತಿದೆ. ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ಮಕ್ಕಳಿಗೆ, ಯೋಗದವರಿಗೆ ನಿಮ್ಮ 2 ಮಾತುಗಳಲ್ಲಿ ಮುಗಿಸ್ತಾ, ನಿಮ್ಮ ಅನುಭವಗಳನ್ನು ಏನೀಗ ಹಂಚ್ಕೊಂಡಿದ್ದೀರಾ, 1-2 ಮಾತಲ್ಲಿ ಕೊನೆಯ ಅನಿಸಿಕೆಗಳು ಜನರಿಗೆ. ಓಕೆ, ಆರೋಗ್ಯಕ್ಕೆ ಮಹತ್ವ ಕೊಡಿ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸೊ ಮೆಡಿಸಿನ್ಗಳ ಹಿಂದೆ ಹೋಗೋದು ಬೇಡ. ನಿಮ್ಮ ಬಾಡಿಯಲ್ಲಿ ಏನೇನು ಪ್ರೊಡ್ಯೂಸ್ ಆಗ್ಬೋದು ಅದನ್ನ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡಿ, ಎಕ್ಸಸೈಸ್ ಮಾಡಿ, ಕೆಲವೊಂದು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಳ್ಳಿ. ದಯವಿಟ್ಟು ಬೇಗ ಎದ್ದೇಳಿ, ಬೇಗ ಎದ್ಬಿಟ್ಟು ದಿನ ಬೇಗ ಶುರು ಮಾಡಿ. ಆ್ಯಂಡ್ ಯು ಗೆಟ್ ಲಾಟ್ ಆಫ್ ಟೈಮ್ ವೆನ್ ಯು ವೇಕ್ ಅಪ್ ಅರ್ಲಿ.
ಆ್ಯಂಡ್ ದೆನ್ ಪ್ಲ್ಯಾನ್ ಯುವರ್ ಡೇ ಆ್ಯಂಡ್ ಗೋ ಅಹೆಡ್. ಮಕ್ಕಳಾಗಲಿ ದೊಡ್ಡವರಾಗಲಿ ನಿಮ್ಮ ಡೇನ ನೀವು ಪ್ರೀವಿಯಸ್ ಡೇನೇ ಪ್ಲ್ಯಾನ್ ಮಾಡಿದ್ರಿ ಅಂದರೆ ಅಕಾರ್ಡಿಂಗ್ಲಿ ಯು ಕ್ಯಾನ್ ಗೋ. ಎಲ್ಲನೂ ಒಂದೇ ಥರ ನೀವು ಅಂದ್ಕೊಂಡಂಗೆ ಮಾಡ್ಬೋದು, ಯಾವುದೂ ಮಿಸ್ ಆಗಲ್ಲ. ಊಟ ತಿಂಡಿ ಟೈಮ್ ಏನು ಫಿಕ್ಸ್ ಮಾಡ್ಕೊಳ್ತೀರಾ ಅದೇ ಟೈಮ್ಗೆ ತಿನ್ನಿ ಎವ್ರಿ ಡೇ. ಡೋಂಟ್ ಚೇಂಜ್ ಯುವರ್ ಈಟಿಂಗ್ ಹ್ಯಾಬಿಟ್ಸ್. ಆ್ಯಂಡ್ ದೆನ್ ಈಗ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಸೊ ನಿಮ್ಮ ಕಣ್ಗಳಿಗೆ ಸ್ವಲ್ಪ ರೆಸ್ಟ್ ಕೊಡಿ. ಪುಸ್ತಕ ಓದಿ ದೆನ್ ರೀಡಿಂಗ್ ಇನ್ ಯುವರ್ ಮೊಬೈಲ್ ಫೋನ್ ಆರ್ ವಾಚಿಂಗ್ ಸಮಥಿಂಗ್ ಇನ್ ದ ಲ್ಯಾಪ್ಟಾಪ್ ಆರ್ ಟಿ ವಿ. ಸೊ ಬುಕ್ ಓದೋದನ್ನ ಅಭ್ಯಾಸ ಮಾಡಿಕೊಡಿ, ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಸೊ ಲಾಟ್ ಆಫ್ ಥಿಂಗ್ಸ್ ಐ ಥಿಂಕ್ ಇಷ್ಟು ಸಾಕು ಅಂದ್ಕೊಳ್ತೀನಿ. ಖಂಡಿತ. ಏನು ವೀಕ್ಷಕರೇ, ಇವತ್ತು ಬಹಳಷ್ಟು ವಿಷಯಗಳನ್ನು ಶ್ರೀಮತಿ ಮೀನಾಕ್ಷಿ ಅವರಿಂದ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ಯಾರಾದರೂ ಒಂದಿಷ್ಟು ಜನ ನೋಡಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಮ್ಮನ್ನು ಪರಿವರ್ತನೆ ಮಾಡಿಕೊಂಡ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಸಹ ನಮಗೆ ಸಂತೋಷ ಕೊಡುತ್ತೆ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಾರ್ಗದರ್ಶನವನ್ನು ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಅವರಿಗೆ ಸಂಸ್ಥೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಮೇಡಮ್. ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ಮುಂದುವರಿಸೋಣ. ಹಾಗೆ ಮುಂದಿನ ಒಂದು ವ್ಯಕ್ತಿ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಆ ಬೌಲ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಿಜವಾಗ್ಲೂ ಇವತ್ತು ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಮನೋದೈಹಿಕ ಕಾಯಿಲೆಗಳು ತುಂಬಾ ಇದೆ. ದೈಹಿಕವಾಗಿರ್ತಕ್ಕಂಥ ಕಾಯಿಲೆಗಳಿಗಿಂತ ಇದು ಹೆಚ್ಚಿನ ಒಂದು ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು. ಮನಸ್ಸಿನ ಸಮಾಧಾನ, ಮನಸ್ಸಿನ ನೆಮ್ಮದಿ, ಮನಸ್ಸಿನ ಶಾಂತಿಗೆ ಇಂತಹ ಡ್ರಗ್ಲೆಸ್ ಥೆರಪಿಗಳಲ್ಲಿ ಬರ್ತಕ್ಕಂಥ ಹಲವಾರು ವೈವಿಧ್ಯಮಯ ಕಾರ್ಯಾಗಾರಗಳು ನಾವು ಕಾಣ್ತಾ ಬರ್ತವೆ. ಮುಂದಿನ ಭಾನುವಾರದ ಕಾರ್ಯಾಗಾರದಲ್ಲಿ ನಾವೆಲ್ಲ ಭಾಗವಹಿಸೋಣ. ಆ ಒಂದು ಕಾರ್ಯಾಗಾರ ನಮ್ಮೆಲ್ಲರ ಮನಸ್ಸಿಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿಕ್ಕೆ ಅನುಭವ ಆಗುತ್ತೆ ಅಂತಕ್ಕಂಥ ಅದರ ಒಂದು ಒಂದು ಸ್ಮಾಲ್ ಪರಿಚಯವನ್ನ, ಅಂದರೆ ಚುಟುಕಾಗಿ ನಾವು ಆ ಪರಿಚಯವನ್ನು ನಿಮಗೆ ಮಾಡಿಕೊಡ್ಲಿಕ್ಕೆ ಮುಂದಿನ 2-3 ದಿನಗಳಲ್ಲಿ ನಿಮ್ಮೊಟ್ಟಿಗೆ ಎದುರುಗಡೆ ಬರ್ತವೆ. ಅದಕ್ಕೆಲ್ಲ ತಾವು ಸಹಕರಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ದಿನವೇ ನಿಮಗೆ ಅದರ ಮಾಹಿತಿಯನ್ನು ಕೊಡ್ತೇವೆ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ನನ್ನ ವೈದ್ಯರಿಂದ ಹಾಗೂ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ವ್ಯಕ್ತಿ ಪರಿಚಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ.